ಈ ಅಮಾಲೇಕ್ಯರು ಅವರು ಶಾರೀರಕ್ಕೆ ಅಥವಾ ಈ ಲೋಕಕ್ಕೆ ಸಂಬಂಧಿಗಳಾಗಿರುವಂತವರು ಆತ್ಮಿಕವಾಗಿರುವಂತ ವ್ಯಕ್ತಿಗಳ ಮೇಲೆ ಅವರು ಯುದ್ಧ ಮಾಡುವಂತದ್ದು ಮತ್ತು ಅವರು ಯಾವ ರೀತಿ ಅವ್ರ ಮೇಲೆ ಗೆಲುವನ್ನು ಸಾಧಿಸುತ್ತಾರೆ ಎಂಬುವಂತ ಹೋಲಿಕೆ ಬರುವಾಗ ನಾವು ಕೂಡ ಯೇಸು ಕ್ರಿಸ್ತನಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಆತನ ಜನಾಂಗವಾಗುತ್ತೇವೆ, ಆತ್ಮಿಕವಾಗಿರುವಂತ ವ್ಯಕ್ತಿಗಳಾಗುತ್ತೇವೆ, ಹೊಸ ಸೃಷ್ಟಿಗಳಾಗುತ್ತೇವೆ. ಆ ಸಂದರ್ಭದಲ್ಲಿ ಈ ಲೋಕ ಆಗಲಿ, ಶರೀರ ಆಗಲಿ, ಸೈತಾನನಾಗಲಿ ನಮ್ಮ ಮೇಲೆ ಯುದ್ಧಕ್ಕೆ ಬರುವಾಗ ನಾವು ಯಾವ ರೀತಿಯಾಗಿ ಆ ಒಂದು ಶತ್ರುಗಳ ಮೇಲೆ ಆತ್ಮಿಕವಾಗಿರುವಂತ ಹೋರಾಟದಲ್ಲಿ ಜಯವನ್ನ ನಾವು ಹೊಂದಿಕೊಳ್ಳಬಹುದು ಎಂಬುದಾಗಿ ಈ ಪಾಠದ ಮುಖಾಂತರ ನಾವು ಕಲಿಲಿಕ್ಕೋಸ್ಕರವಾಗಿ ಹಿನ್ನೆಲೆಯನ್ನು ನಾನು ಕೊಡ್ತಾ ಇದ್ದೇನೆ. ಇನ್ನೂ ಮುಂದುವರೆದು ಹೇಳಬೇಕಾದ್ರೆ ಗಮನಿಸ್ರಿ, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವಾಗ ಸಾಮಾನ್ಯವಾಗಿ ನಾವು ಹೇಳ್ತೇವೆ ದೇವರು ನಮ್ಮ ಹೃದಯವನ್ನು ಬದಲಾಯಿಸಿದ್ದಾನೆ, ನಾವು ಬದಲಾವಣೆ ಹೊಂದಿರುವಂತ ವ್ಯಕ್ತಿಗಳಾಗುತ್ತೇವೆ ಎಂಬುದಾಗಿ ಜನರಲ್ಲ ನಾವು ಹೇಳ್ತೇವೆ. ನಿಜವಾಗಿ ಹೇಳ್ಬೇಕಂತಂದ್ರೆ ಯಾವ ಬದಲಾವಣೆ ನಮ್ಮಲ್ಲಿ ಉಂಟಾಗೋದಿಲ್ಲ, ನಮ್ಮ ಒಂದು ಹಳೆ ಸ್ವಭಾವ ಇದ್ದೇ ಇರುತ್ತೆ. ಆದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಉಂಟಾಗುವಂತ ಒಂದು ಕಾರ್ಯವಂತಂದ್ರೆ ದೇವರ ಒಂದು ಜ್ಞಾನ ಅಥವಾ ದೇವರ ಒಂದು ಹೊಸತನ ಎನ್ನುವಂಥದ್ದು ನಮ್ಮಲ್ಲಿ ಅಡಿಷನ್ ಆಗುತ್ತೆ. ನಮಗೆ ಮೊದಲೇ ಶಾರೀರಿಕವಾಗಿರುವಂತ ಹಳೆ ಸ್ವಭಾವ ನಮ್ಮಲ್ಲಿ ಆಸ್ ಇಟ್ ಇಸ್ ಇದ್ದೇ ಇದೆ. ಆದಾಮನಿಂದ ಸಂತತಿಯಿಂದ ಬಂದಿದ್ದೇವೆ. ಆದಾಮನ ಸಂತತಿಯಿಂದ ಬಂದಿರುವಂತ ನಾವು ಪಾಪ ಸ್ವಭಾವವನ್ನ ಧರಿಸಿಕೊಂಡು ನಾವು ಬಂದಿದ್ದೇವೆ. ಯೇಸು ಕ್ರಿಸ್ತ ನಂಬಿಕೊಂಡಂತ ಸಂದರ್ಭದಲ್ಲಿ ನಮ್ಮಲ್ಲಿರುವಂತ ಪಾಪ ಸ್ವಭಾವ ಅದು ಎಲ್ಲೂ ಹೋಗಲ್ಲ, ನಮ್ಮಲ್ಲೇ ಇರುತ್ತೆ. ಆದ್ರೆ ಯೇಸು ಕ್ರಿಸ್ತನ ನಂಬಿಕೊಂಡು ನಾವು ಹೊಸ ಸೃಷ್ಟಿ ಆಗಿದ್ದೇವೆ ಎಂಬುದಾಗಿ ಅರ್ಥವೇನಂತಂದ್ರೆ ದೇವರ ಪರಿಜ್ಞಾನ ಅಥವಾ ಆತ್ಮನ ಪರಿಜ್ಞಾನ ಆ ಒಂದು ಹೊಸತನ ಅಡಿಷನ್ ಆಗುತ್ತೆ. ಆಗ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಎರಡು ವ್ಯಕ್ತಿತ್ವಗಳು ಇರುವಂತದನ್ನು ನೋಡ್ತೇವೆ. ಆದಾಮನ ಮುಖಾಂತರವಾಗಿ ಬಂದಿರುವಂತ ಶರೀರದ ಗುಣಗಳು ಮತ್ತು ಯೇಸು ಕ್ರಿಸ್ತ ನಂಬಿಕೊಂಡಂತ ಸಂದರ್ಭದಲ್ಲಿ ಆತ್ಮನ ಮುಖಾಂತರವಾಗಿ ಉಂಟಾಗಿರುವಂತ ಆತ್ಮೀಯ ಗುಣಗಳು. ಅಂದ್ರೆ ಎರಡು ತರವಾಗಿರುವಂತ ವ್ಯಕ್ತಿಗಳು ನಮ್ಮಲ್ಲಿ ಇರ್ತಾರೆ ಯೇಸು ಕ್ರಿಸ್ತ ಅಂಗೀಕರಿಸುವಾಗ. ಒಂದು ಶಾರೀರಿಕವಾಗಿರುವಂತದ್ದು, ಈ ಲೋಕ ಸಂಬಂಧವಾಗಿರುವಂತದ್ದು, ಆದಾಮನಿಂದ ಬಂದಿರುವಂತದ್ದು. ಇನ್ನೊಂದು ಆತ್ಮಿಕವಾಗಿರುವಂತದ್ದು, ಪರಸಂಬಂಧವಾಗಿರುವಂತದ್ದು ಮತ್ತು ಆತ್ಮನಿಗೆ ಒಳಪಟ್ಟಿರುವಂತ ಒಂದು ಜೀವಿತ. ಆತ್ಮಿಕ ಮತ್ತು ಶಾರೀರಿಕ ಎರಡು ಸಂಗತಿಗಳು ಕೂಡ ನಮ್ಮಲ್ಲಿ ಇರುವಂತದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಎರಡು ಸಂಗತಿಗಳು ನಮ್ಮಲ್ಲಿರುವಾಗ ಏನಾಗ್ತದೆ, ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದ ಬಗ್ಗೆ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಮಾತನ್ನು ನೋಡ್ತೇವೆ. ಗಲಾತ್ಯ ಬರೆದ ಪತ್ರಿಕೆ ಯಾರಾದ್ರೂ ತೆಗೆದ್ರೆ ದಯಮಾಡಿದ್ರೆ ಓದ್ಬಿಡಿ, ಸ್ವಲ್ಪ ಒಬ್ರು ಯಾರೋ ಒಬ್ರು ಇಟ್ಕೊಂಡು 5:17 ಇಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಯೇಸು ಕ್ರಿಸ್ತನ ಒಬ್ಬ ವ್ಯಕ್ತಿ ಅಂಗೀಕರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಆತನಲ್ಲಿ ಆತ್ಮನ ಒಂದು ಸ್ವಭಾವ, ಆತ್ಮಿಕವಾಗಿರುವಂತ ಒಂದು ಸೃಷ್ಟಿ, ಆ ಹೊಸತನ ಹುಟ್ಟುವಂಥದ್ದು, ಅದು ಹೊಸದಾಗಿ ಹುಟ್ಟುವಾಗ ಅದು ಉಂಟಾಗ್ತದೆ. ಅಲ್ಲಿಗೆ ಎರಡು ತರವಾಗಿರುವಂತ ವ್ಯಕ್ತಿತ್ವಗಳು, ಒಂದು ಶಾರೀರಿಕವಾಗಿರುವಂತದ್ದು, ಒಂದು ಆತ್ಮ ಸಂಬಂಧವಾಗಿರುವಂತದ್ದು, ಒಂದು ಇಹಲೋಕಕ್ಕೆ ಸಂಬಂಧಪಟ್ಟಿರುವಂತದ್ದು, ಇನ್ನೊಂದು ಪರಲೋಕಕ್ಕೆ ಸಂಬಂಧಪಟ್ಟಿರುವಂತದ್ದು, ಒಂದು ಆದಾಮನಿಂದ ಬಂದಿರುವಂತದ್ದು, ಇನ್ನೊಂದು ಕ್ರಿಸ್ತನ ಆತ್ಮನ ಮುಖಾಂತರ ಬಂದಿರುವಂತದ್ದು. ಎರಡು ತರವಾಗಿರುವಂತ ವ್ಯಕ್ತಿತ್ವಗಳು ನಮ್ಮಲ್ಲಿ ಇರುವಂತದ್ದು. ಅದು ಒಂದಕ್ಕೊಂದಕ್ಕೆ ಯಾವಾಗಲೂ ಕೂಡ ಹೋರಾಟ ಎನ್ನುವಂಥದ್ದು ಇದ್ದೇ ಇರುತ್ತದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಿಕೊಳ್ಳುತ್ತೇವೆ. ನಾವು ಈ ಎರಡು ತರವಾಗಿರುವಂತ ಗುಣಗಳನ್ನ ಹೊಂದಿಕೊಂಡಂತವರಾಗಿದ್ದುಕೊಂಡು ಕ್ರಿಸ್ತನಿಗೋಸ್ಕರವಾಗಿ ಯಾವ ರೀತಿಯಾಗಿ ನಾವು ಜೀವಿಸಬೇಕು ಈ ಲೋಕದಲ್ಲಿ ಅನ್ನುವಂಥದ್ದನ್ನ ನಾವು ಕಲಿಬೇಕು. ಆದ್ರೆ ಈ ಶಾರೀರಿಕವಾಗಿರುವಂತ ಈ ಒಂದು ಸ್ವಭಾವ ಅದು ಎಲ್ಲಿವರೆಗಿರುತ್ತೆ ಅಂತ ಒಂದು ಪ್ರಶ್ನೆ ಬಂದ್ರೆ ನಾವು ಸಾಯವರೆಗಿರುತ್ತೆ, ಅಥವಾ ರಕ್ಷಕರಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ನಮ್ಮನ್ನು ಕರ್ಕೊಂಡು ಹೋಗುವವರೆಗೆ ಶರೀರದ ಸ್ವಭಾವ ನಮ್ಮಲ್ಲಿರುತ್ತೆ. ಅದರಿಂದ ಯೇಸು ಕ್ರಿಸ್ತ ನಂಬಿಕೊಂಡ ಕೂಡ್ಲೇನೆ ನಾವು ಸಂಪೂರ್ತಿಯಾಗಿ ಬದಲಾವಣೆ ಆಗಿದ್ದೇವೆ, ನಮ್ಮಲ್ಲಿ ಇನ್ನೇನು ಪಾಪನೇ ಇಲ್ಲ, ನಮ್ಮಲ್ಲಿ ಶರೀರ ಸ್ವಭಾವನೇ ಇಲ್ಲ, ನಾವು ಸಂಪೂರ್ತಿಯಾಗಿ 100% ಆತ್ಮೀಯರು ಎನ್ನುವಂಥದ್ದು ಕೆಲವು ಜನರು ಬೋಧಿಸ್ತಾರೆ. ಅದು ಶುದ್ಧ ತಪ್ಪದು. ಎರಡು ಸ್ವಭಾವ ನಮ್ಮಲ್ಲಿ ಇರುತ್ತೆ. ಸೊ ಇದನ್ನ ಉದಾಹರಣೆ ಮುಖಾಂತರವಾಗಿ
ನಾನು ಅಬ್ರಾಮನ ಜೀವಿತದಲ್ಲಿ ಮತ್ತು ಯಾಕೋಬನ ಜೀವಿತದಲ್ಲಿ ಎರಡು ಉದಾಹರಣೆಗಳನ್ನ ನಿಮ್ಮ ಮುಂದೆ ನಾನು ತರಲಿಕ್ಕೆ ಇಷ್ಟಪಡುತ್ತೇನೆ. ಅಬ್ರಾಮನ ಜೀವಿತದಲ್ಲಿ ಏನಾಯ್ತು, ಆತನಿಗೆ ಇಬ್ಬರು ಮಕ್ಕಳು, ಇಷ್ಮಾಯೇಲ್ ಮತ್ತೆ ಇಸಾಕ್ ಎಂಬುದಾಗಿ. ಇಷ್ಮಾಯೇಲ್ ಯಾವಾಗ ಹುಟ್ಟದ, ಇಸಾಕನ್ ಯಾವಾಗ ಹುಟ್ಟದ? ದೇವರು ಬಂದು ಅಬ್ರಾಮನಿಗೆ ಹೇಳಿದ್ದಾನೆ, ಏನ್ ಹೇಳ್ತಾನೆ, ನಾನು ನಿನಗೆ ಒಬ್ಬ ಮಗನನ್ನ ಕೊಡ್ತೇನೆ, ಆ ಮಗನ ಮುಖಾಂತರವಾಗಿ ನಿನ್ನ ವಂಶ ಅಭಿವೃದ್ಧಿಯನ್ನು ಮಾಡುತ್ತೇನೆ, ನಿನ್ನ ಅನೇಕ ಜನಾಂಗಗಳು ನಿನ್ನ ಸಂತತಿಯ ಮುಖಾಂತರವಾಗಿ ಆಶೀರ್ವದಿಸಲ್ಪಡ್ತಾರೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಆದ್ರೆ ದೇವರ ವಾಗ್ದಾನ ತಡೆ ಆಗಿದ್ದಕ್ಕೆ, ನಿಧಾನವಾಗಿದ್ದಕ್ಕೆ ಅಬ್ರಾಮನು ಒಂದು ಶಾರೀರಿಕವಾಗಿರುವಂತಹ ಒಂದು ಆಲೋಚನೆಗೆ ಒಳಗಾಗುತ್ತಾನೆ. ಸಾರಲ್ ಹೇಳ್ತಾಳೆ, ಏನ್ ಹೇಳ್ತಾಳೆ, ನಮ್ಗೆ ವಯಸ್ಸಾಗ್ತಾ ಇದೆ, ನಮ್ಗೆ ದೇವರ ವಾಗ್ದಾನ ಪ್ರಕಾರ ಮಕ್ಳು ಆಗ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ದಿವಸ ಆಗ್ಬಿಟ್ರೆ ನಮಗಿರುವಂತ ಮುಟ್ಟು ನಿಂತೋಗುತ್ತೆ ಮತ್ತು ಮಕ್ಕಳನ್ನು ಹುಟ್ಟಿಸುವಂತ ಶಕ್ತಿನೇ ಇಲ್ದಂಗ ಆಗ್ತದೆ. ಆದ್ರಿಂದ ದೇವರು ತಡೆ ಮಾಡ್ತಿದ್ದಾನೆ ಅಂತೇಳಿ ನಾವು ಕಾಯ್ಕೊಂಡು ಕೂತ್ಕೊಳಕ್ ಆಗಲ್ಲ, ನೀನು ಆಗಳರನ್ನ ನೀನು ಮದುವೆ ಮಾಡ್ಕೋಬೇಕು ಅಂತೇಳಿ ಸಾರಳು ಆದಾಮನಿಗೆ ಆಲೋಚನೆ ಕೊಟ್ಟಾಗ ಆ ಅಬ್ರಾಮನ್ ಏನ್ ಮಾಡ್ತಾನೆ, ಒಪ್ಕೊಳ್ತಾನೆ. ಇದು ಶಾರೀರಿಕವಾಗಿರುವಂತ ಆಲೋಚನೆ. ಈ ಶಾರೀರಿಕವಾಗಿರುವಂತ ಆಲೋಚನೆಯ ಮುಖಾಂತರವಾಗಿ ಅಬ್ರಹಾಮನು ಆಗರಲೊಟ್ಟಿಗೆ ಹೋಗುವಾಗ ಇಷ್ಮಾಯೇಲ್ ಹುಟ್ಟುತ್ತಾನೆ. ಇಷ್ಮಾಯೇಲನ್ನು ಹುಟ್ಟಿ 12 ವರ್ಷಗಳಾದ ಮೇಲೆ ದೇವರ ವಾಗ್ದಾನದ ಪ್ರಕಾರವಾಗಿ ಇಸಾಕನು ಹುಟ್ಟುತ್ತಾನೆ. ಇಲ್ಲಿಗೆ 2 ತರವಾಗಿರುವಂತಹ ವ್ಯಕ್ತಿಗಳಿದ್ದಾರೆ. ಒಬ್ಬನು ಇಷ್ಮಾಯೇಲನು ಶರೀರದ ಆಲೋಚನೆಯ ಮೇರೆಗೆ ಶರೀರಾನುಸಾರವಾಗಿ ಹುಟ್ಟಿರುವಂತವನು, 12 ವರ್ಷಗಳಾದ ಮೇಲೆ ದೇವರ ವಾಗ್ದಾನದ ಮೇರೆಗೆ ದೇವರು ಹೇಳಿರೋ ಪ್ರಕಾರವಾಗಿ ದೇವರ ಒಂದು ಚಿತ್ತದ ಪ್ರಕಾರ ಹುಟ್ಟಿರುವಂತವನು ಇಸಾಕನು. ಈಗ ಇಸಾಕನು ಇಷ್ಮಾಯೇಲನು ಒಂದೇ ಮನೆಯಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಆದಿಕಾಂಡ 21:9 ನೋಡುತ್ತೇವೆ. ಅಲ್ಲಿ ಇಷ್ಮಾಯೇಲನು ಇಸಾಕನನ್ನ ಆತನು ಹೀಯಾಳಿಸಲಿಕ್ಕೆ ಪ್ರಾರಂಭ ಮಾಡಿದನು. ಇಂಗ್ಲಿಷ್ ನಲ್ಲಿ ಇಸಾಕನು ಇಷ್ಮಾಯೇಲನನ್ನ ಮಾಕ್ ಮಾಡ್ಲಿಕ್ಕೆ, ಗೇಲಿ ಮಾಡ್ಲಿಕ್ಕೆ, ಅವನನ್ನು ಕಿಂಚಿತ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ನೋಡ್ತಾ ಇದ್ದೇವೆ. ಅಲ್ಲಿಗೇನಾಯ್ತು, ಶಾರೀರಿಕವಾಗಿರುವಂತ ಪುತ್ರನು ಆತ್ಮಿಕವಾಗಿರುವಂತ ಪುತ್ರನ ವಿರುದ್ಧವಾಗಿ ಒಂದು ಹೋರಾಟವನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಹೋರಾಟವನ್ನು ನೋಡಿದ ಕೂಡಲೇ ಸಾರನ್ ಹೇಳ್ತಾಳೆ, ಈ ಇಷ್ಮಾಯೇಲ್ ನನ್ನ ಇಲ್ಲಿಂದ ಕಳಿಸ್ಬಿಡು, ಇವನಿದ್ರೆ ನನ್ನ ಮಗ ಇಲ್ಲಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಇಷ್ಮಾಯೇಲನ್ನ ಕಳಿಸಿಬಿಡುವಂತ ಒಂದು ಸಂಗತಿಯನ್ನು ನೋಡ್ತೇವೆ. ಅದೇ ರೀತಿಯಾಗಿ ಯಾಕೋಬನ ಜೀವಿತದಲ್ಲೂ ಕೂಡ ಒಂದು ಉದಾಹರಣೆನ, 2 ಉದಾಹರಣೆಗಳು ನಾನು ತರುತ್ತೇನೆ. ಯಾಕೋಬನು ಕೂಡ ನಾವು ಗಮನಿಸುವಂತ ಮಾತು, ಯಾಕೋಬನು ಆತನು 12 ಜನರನ್ನ ಮಕ್ಕಳನ್ನ ಪಡ್ಕೊಳ್ತಾನೆ. ಅದರಲ್ಲಿ ಕೊನೆಯವನು ಯೋಸೇಫನು ಐಗುಪ್ತ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ. ಬರಗಾಲದ ನಿಮಿತ್ತ ಕಡೆಯದಾಗಿ ಯಾಕೋಬನು ಮಿಕ್ಕಿರುವಂತವ್ರು ಎಲ್ಲರೂ ಕೂಡ ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಐಗುಪ್ತ ದೇಶಕ್ಕೆ ಹೋಗೋದಕ್ಕಿಂತ ಮೊದಲು ಯೋಸೇಫನು ತನ್ನ ಅಣ್ಣಂದರಿಗೆ ಒಂದು ಮಾತು ಹೇಳಿ ಕಳಿಸ್ತಾನೆ. ಏನ್ ಮಾತು ಹೇಳಿ ಕಳಿಸ್ತಾನೆ ಅಂತಂದ್ರೆ, ಹೋಗಿ ನನ್ನ ತಂದೆಯನ್ನು ಕರ್ಕೊಂಬನ್ರಿ ಮತ್ತು ನನ್ನ ತಂದೆಗೆ ಹೇಳ್ರಿ, ಯೋಸೇಫನು ಜೀವಿಸ್ತಾ ಇದ್ದಾನೆ, ಆತನು ಐಗುಪ್ತ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ ಅಂತೇಳಿ ನನ್ನ ತಂದೆಯನ್ನು ಕರ್ಕೊಂಬನ್ರಿ ಎಂಬುದಾಗಿ ಹೇಳುವಾಗ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ದಯಮಾಡಿ 45-26 ನೋಡ್ತೇವೆ. ಯಾಕೋಬನು ಅವ್ರು ಹೇಳಿರುವಂತದನ್ನು ನಂಬಲಿಲ್ಲ. ನೀವು ವಚನವನ್ನು ಓದ್ಬಿಟ್ಟು ನೋಡ್ಕೊಳ್ರಿ. 45-26 ಯಾಕೋಬನು ಸ್ತಬ್ಧನಾಗಿ ಯೋಸೇಫನು ಜೀವಿಸುತ್ತಿದ್ದಾನೆ ಎಂಬುದಾಗಿ ನಂಬಲಿಲ್ಲ ಎಂಬುದನ್ನು ನೋಡ್ತೇವೆ. ಇದು ಯಾಕೋಬನು. ಮತ್ತೆ 45-28 ಬರುವ ಸಂದರ್ಭದಲ್ಲಿ ಇಸ್ರಾಯೇಲನು ನಂಬಿದನು. ಅಂದ್ರೆ ಯಾಕೋಬನಿಗೆ 2 ಹೆಸರು ಇರುವಂತದ್ದು ನೋಡ್ತೇವೆ. ಒಂದು ಯಾಕೋಬನು, ಇನ್ನೊಂದು ಇಸ್ರಾಯೇಲನು. ಯಾಕೋಬನು ಅಂತಂದ್ರೆ ಮೋಸಗಾರನೆಂಬುದಾಗಿ ಅರ್ಥ. ಆತನು ದೇವರೊಟ್ಟಿಗೆ ಹೋರಾಡುವಾಗ ದೇವರು ಅವರನ್ನು ಆಶೀರ್ವದಿಸಕ್ಕಿಂತ ಮೊದಲು ನಿನ್ನ ಹೆಸರೇನೆಂಬುದಾಗಿ ಕೇಳಿದಾಗ ಯಾಕೋಬನು ನಾನು ಮೋಸಗಾರನೆಂಬುದಾಗಿ ಒಪ್ಪಿಕೊಳ್ಳುತ್ತಾನೆ. ಆ ಯಾಕೋಬನು ಮೋಸಗಾರನೆಂಬುದಾಗಿ ಒಪ್ಪಿಕೊಂಡ ಮೇಲೆ ದೇವರು ಅವರ ಹೆಸರನ್ನ ಇಸ್ರಾಯೇಲನಾಗಿ ಬದಲಾಯಿಸುತ್ತಾನೆ. ಇಲ್ಲಿ ಅರ್ಥವೇನಪ್ಪ ಅಂತಂದ್ರೆ, ಯಾಕೋಬನು ಹಳೆ ಸ್ವಭಾವದವನು, ಇಸ್ರಾಯೇಲನು ಹೊಸ ಸ್ವಭಾವದವನು. ಯಾಕೋಬನು ಶಾರೀರಿಕನು, ಇಸ್ರಾಯೇಲನು ಆತ್ಮಿಕನು. ಯಾಕೋಬನು ಆದಾಮನ ಸಂತತಿಯಿಂದ ಬಂದಿರುವಂತವನು, ಇಸ್ರಾಯೇಲನು ಎಂಬುವಂತ ಹೆಸರು ದೇವರ ವಾಗ್ದಾನಕ್ಕೆ ಒಳಪಟ್ಟು ಕೊಡಲ್ಪಟ್ಟಿರುವಂತ ಹೆಸರು. ಈ ಒಂದು ಘಟನೆಯನ್ನು ಜ್ಞಾಪಕ ಮಾಡಿಕೊಳ್ಳುವಾಗ ಅವರು ಬಂದು ಯೋಸೇಫನ ಕುರಿತಾಗಿ ಹೇಳುವಾಗ ಯಾಕೋಬನು ಸ್ತಬ್ಧನಾಗಿ ನಂಬಲಿಲ್ಲ ಎಂಬುದಾಗಿ
1 ವರ್ಷದಲ್ಲಿ ನೋಡ್ತೇವೆ. ಮತ್ತು 45ನೇಂದ 28ನೇ ವಚನದಲ್ಲಿ ಇಸ್ರಾಯೇಲನು ನಂಬಿದನು. ಅಂದ್ರೆ ಅಪನಂಬಿಕೆ ಇರುವಂತದ್ದು ಶರೀರತ್ವ ಮತ್ತು ನಂಬಿಕೆ ಇರುವಂತದ್ದು ಆತ್ಮಿಕತೆ ಎನ್ನುವಂತ ನೋಡ್ತೇವೆ. ಇನ್ನೊಂದು ಉದಾಹರಣೆ, ಯಾಕೋಬನು ಸಾಯುವ ಕಾಲದಲ್ಲಿ ಆತನ ಅವಸಾನವಾಗುವ ಸಂದರ್ಭದಲ್ಲಿ ಒಂದು ಘಟನೆ ಉಂಟಾಗ್ತದೆ. ಅದು ಯಾವ ರೀತಿಯಾಗಿ ವಿವರಿಸಲ್ಪಟ್ಟಿದೆ ಅಂತಂದ್ರೆ 49ನೇ ಅಧ್ಯಾಯ 33ನೇ ವಚನದಲ್ಲಿ ಯಾಕೋಬನು ಕಾಲುಗಳನ್ನ ಮುದುರಿಕೊಂಡು ಪ್ರಾಣವನ್ನ ಬಿಟ್ಟನು. 49ನೇ ಅಧ್ಯಾಯ 33ನೇ ವಚನದಲ್ಲಿ ಯಾಕೋಬನು ಕಾಲುಗಳನ್ನು ಮುದುರಿಕೊಂಡು ಪ್ರಾಣವನ್ನ ಬಿಟ್ಟನು. ಯಾಕೋಬನು ಯಾರು? ಆತನು ಶಾರೀರಿಕನು ಸತ್ತು ಹೋದನು, ಅಷ್ಟೇ, ಅದು ಮುಗೀತು. ಆದ್ರೆ 50ನೇ ಅಧ್ಯಾಯ 2ನೇ ವಚನಕ್ಕೆ ಬರುವಾಗ ಅಲ್ಲಿ ನಾವು ಗಮನಿಸುತ್ತೇವೆ, ಒಂದು ಅವರ ಮಗನಾಗಿರುವಂತ ಯೋಸೆಫನ್ ಹೇಳ್ತಾ ಇದ್ದಾನೆ, ಇಸ್ರಾಯೇಲನನ್ನ ನೀವೇನ್ ಮಾಡ್ಬೇಕು, ಆತನನ್ನ ಎಂಬಾಲ್ ಮಾಡ್ಬೇಕು. ಅದನ್ನ ವಚನವನ್ನ ಇಂಗ್ಲಿಷ್ ನಲ್ಲಿ ಭಾರಿ ಸ್ಪಷ್ಟವಾಗಿದೆ. ನಿಮ್ಮ ಆದಿಕಾಂಡ 50ನೇ ಅಧ್ಯಾಯ 2ನೇ ವಚನ. ಆದಿಕಾಂಡ 50ನೇ ಅಧ್ಯಾಯ 2ನೇ ವಚನದಲ್ಲಿ ಆಗ ಯೋಸೇಫನು ತನ್ನ ತಂದೆಯ ಮುಖದ ಮೇಲೆ ಬಿದ್ದು ಕಣ್ಣೀರು ಸುರಿಸುತ್ತಾ ಅವನಿಗೆ ಮುತ್ತಿಟ್ಟನು. ತರುವಾಯ ಅವನು ತನ್ನ ಸೇವಕರಾದ ವೈದ್ಯರಿಗೆ, ನನ್ನ ತಂದೆಯ ಶವವನ್ನು ಸುಗಂಧ ದ್ರವ್ಯಗಳಿಂದ ತುಂಬಿಸಿ ಸಿದ್ಧಪಡಿಸಿರಿ. ಇಲ್ಲಿ ನನ್ನ ತಂದೆ ಶವ ಅಂತ ಹೇಳಿದೆಯಲ್ಲ, ಅಲ್ಲಿ ಇಂಗ್ಲಿಷ್ ಬೈಬಲ್ನಲ್ಲಿ ಇಸ್ರಾಯೇಲನನ್ನು ಎಂಬುವಂತ ಮಾತಿದೆ. ಇಸ್ರಾಯೇಲನ್ನ ಎಂಬಾಲ್ ಮಾಡಿ ಅಂತಂದ್ರೆ, ಹಳೆ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಸತ್ತಂತ ಶರೀರವಕ್ಕೆ ಎಂಬಾಲ್ ಮಾಡಿ ಅದು ಕೊಳೆಯದ ರೀತಿಯಲ್ಲಿ ಪ್ರಿಸರ್ವ್ ಮಾಡುವಂತ ಒಂದು ಟೆಕ್ನಾಲಜಿಯ ಕೆಳಗೆ ಇಲ್ಲಿ ಯೋಸೇಫನು ತಂದೆ ಆಗಿರುವಂತ ಯಾಕೋಬನ ಶರೀರವನ್ನ ಕೊಳೆಯದ ರೀತಿಯಲ್ಲಿ ಅದನ್ನ ಸಂರಕ್ಷಿಸಿ ಅದನ್ನ ಸುಗಂಧ ದ್ರವ್ಯಗಳಿಂದ ಮಾಡಿ ಅನ್ನುವಂತ ಮಾತನ್ನು ನೋಡ್ತಾ ಇದ್ದೇವೆ. ಇಲ್ಲಿ 2 ಮಾತು ಗಮನಿಸ್ರಿ. ಯಾಕೋಬನು ಆತನು ಸತ್ತು ಹೋದನು, ಇಸ್ರಾಯೇಲನಾದರೂ ಆತನು ಕೊಳೆಯದ ರೀತಿಯಲ್ಲಿ ಸುಗಂಧ ದ್ರವ್ಯಗಳ ಮುಖಾಂತರವಾಗಿ ಆತನು ಸಂರಕ್ಷಿಸಲ್ಪಟ್ಟನು. ಅಂದ್ರೆ ಇಲ್ಲಿ ಶಾರೀರಿಕ ಮತ್ತು ಆತ್ಮಿಕತೆ ಎರಡು ಸಂಗತಿಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಯಾವ ರೀತಿ ಗಮನಿಸ್ತಾ ಇದ್ದೇವೆ ಅಂತಂದ್ರೆ, ಯಾಕೋಬನು ನಂಬಲಿಲ್ಲ, ಇಸ್ರಾಯೇಲನು ನಂಬಿದನು. ಯಾಕೋಬನು ಸತ್ತನು, ಇಸ್ರಾಯೇಲನು ಸಂರಕ್ಷಿಸಲ್ಪಟ್ಟನು. ಇಲ್ಲಿ ಶರೀರ ಮತ್ತು ಆತ್ಮೀಯತೆಯ 2 ಸಂಗತಿಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಇಲ್ಲಿ ನಮ್ಮ ಪಾಠಕ್ಕೆ ನಾವು ಬರೋಣ. ಈಗ ಇಲ್ಲಿ ನಾವು ಗಮನಿಸುವಂತ ಮಾತು ಇಷ್ಟೇ, ನಾವು ರಕ್ಷಣೆ ಹೊಂದೋದಕ್ಕಿಂತ ಮೊದಲು ನಾವು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತಂತವರಾಗಿದ್ದವು. ಆಗ ನಮ್ಮಲ್ಲಿ ಯಾವುದೇ ರೀತಿಯಾಗಿರುವಂತ ವ್ಯತ್ಯಾಸವಾಗಲಿ ಹೋರಾಟವಾಗಲಿ ಇರಲಿಲ್ಲ. ಆದ್ರೆ ಯಾವಾಗಾದ್ರೆ ನಾವು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿದ್ದೆವೋ ಆಗ ನಮಗೆ ನೂತನ ಸ್ವಭಾವ ಎನ್ನುವಂಥದ್ದು ಬಂತು. ಅದನ್ನ 2ನೇ ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ದಯಮಾಡಿ ಯಾರೋ ಒಬ್ರು ಹೋದ್ರಿ, ನಾನು ಇದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. 2ನೇ ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಥ್ಯಾಂಕ್ ಯು. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನ ನಮಗೆ ದಯಪಾಲಿಸಿದ್ದಾನೆ. 1:4 ದೇವ ಸ್ವಭಾವದಲ್ಲಿ ಪಾಲುಗಾರರಾಗಿದ್ದೀರಾ ಮಾತಿಲ್ವಲ್ಲಿ? ಮೊದಲನೇ ಪೇತ್ರನ 2ನೇ ಪೇತ್ರನ? 2ನೇ ಪೇತ್ರನ ಬರೆದ ಪತ್ರಿಕೆ. ಇಲ್ಲ, ಮಾತಿಲ್ಲ ಅಲ್ಲಿ. ఆ మాట లేదనా? ಒಂದು ನಿಮಿಷ, ಡಿಸ್ಕನೆಕ್ಟ್ ಆಗಿದ್ದಾರೆ, ಬರ್ತಾರೆ. ಸರ್ ಅಡ್ಮಿಟ್ చేసుకోండి. ಕ್ಷಮಿಸಿ, ನಾನು PC ಸ್ವಿಚ್ ಓವರ್ ಮಾಡಿದ್ದೀನಿ.
ಇಲ್ಲಿ ಗಮನಿಸುವಂತ ಮಾತು ಇಷ್ಟೇ, ನಾವು ರಕ್ಷಣೆ ಅನುಭವಕ್ಕೆ ಬರೋದಕ್ಕಿಂತ ಮೊದಲು ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯದ ಪ್ರಕಾರವಾಗಿ ನಮ್ಮ ಅಪರಾಧಗಳ ಮತ್ತು ಪಾಪಗಳ ನಿಮಿತ್ತವಾಗಿ ನಾವು ಸತ್ತಂತವರು. ಆದ್ರೆ ಯಾವಾಗಾದ್ರೆ ಯೇಸು ಕ್ರಿಸ್ತ ನಾವು ಅಂಗೀಕರಿಸಿಕೊಳ್ಳುತ್ತವೋ ಆಗ ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ ಏನೋ ಸ್ವಲ್ಪ ಡಿಫರೆನ್ಸ್ ಬರ್ತಾ ಇದೆ. ದೈವ ಸ್ವಭಾವದಲ್ಲಿ ನಾವು ಪಾಲುಗಾರರಾಗುತ್ತೇವೆ ಅನ್ನುವಂಥದ್ದು. ಇದನ್ನ ಈ ಅಬ್ರಹಾಮನ ಜೀವಿತದಲ್ಲಿ 2 ತರವಾಗಿರುವಂತ ಮಕ್ಕಳ ಮುಖಾಂತರವಾಗಿರುವಂತಹ ಗುಣ ಸ್ವಭಾವ ನೋಡ್ತಾ ಇದ್ದೇವೆ. ಯಾಕೋಬನ ಜೀವಿತದಲ್ಲಿ 2 ತರವಾಗಿರುವಂತಹ ಸ್ವಭಾವಗಳು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮಲ್ಲಿ ಕೂಡ ರಕ್ಷಣೆ ಅನುಭವಕ್ಕೆ ಬಂದ ಮೇಲೆ 2 ತರವಾಗಿರುವಂತಹ ಸ್ವಭಾವ, ಶಾರೀರಿಕವಾಗಿರುವಂತಹ ಸ್ವಭಾವ ಮತ್ತು ದೈವ ಸ್ವಭಾವ, ಇವೆರಡು ಕೂಡ ನಮ್ಮಲ್ಲಿ ನಿವಾಸವಾಗಿರುತ್ತದೆ ಎನ್ನುವಂಥದ್ದನ್ನ ಗಮನಿಸ್ಕೊಳ್ಬೇಕು. ಈ ದೈವ ಸ್ವಭಾವ ಎನ್ನುವಂಥದ್ದು ನಮ್ಮಲ್ಲಿ ಬರುವಾಗ ಏನಾಗ್ತದೆ, ನಾವು ದೇವರ ವಾಕ್ಯವನ್ನು ಕಲಿಯಲಿಕ್ಕೆ ನಮಗೆ ಹಸಿವು ಉಂಟಾಗ್ತದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ನಮಗೆ ಬಯಕೆ ಉಂಟಾಗುತ್ತದೆ, ಸಭೆಯಲ್ಲಿ ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ಸಮಯವನ್ನು ಕಳಲಿಕ್ಕೆ ನಮಗೆ ಬಯಕೆ ಉಂಟಾಗ್ತದೆ, ಆರಾಧನೆಗೋಸ್ಕರವಾಗಿ ನಮ್ಮ ಮನಸ್ಸು ಆತುರಿತ್ತದೆ. ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿರುವಂತ ಹೊಸ ಸೃಷ್ಟಿ ಅಂತಂದ್ರೆ, ಹೊಸ ಸೃಷ್ಟಿಯ ಗುಣಗಳೇನಪ್ಪಾ ಅಂತಂದ್ರೆ ಹೆಸರು ಬದಲಾವಣೆ ಹೊಂದುವಂಥದ್ದಲ್ಲ, ಅಥವಾ ಸಭೆ ರಿಜಿಸ್ಟರ್ ನಲ್ಲಿ ಹೆಸರು ಬದಲಾವಣೆ ಮಾಡುವಂಥದ್ದಲ್ಲ, ಅಥವಾ ಕಾಣಿಕೊಡು ಕೊಡುವಂಥದ್ದಲ್ಲ. ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಅನ್ಯೋನ್ಯತೆಯಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಅನ್ಯೋನ್ಯತೆಯಲ್ಲಿ ಸಾಕ್ಷಿಯನ್ನು ಕೊಡುವಂತ ಜೀವಿತದಲ್ಲಿ ಉಂಟಾಗುವಂತ ಬದಲಾಯಿಸಲ್ಪಟ್ಟಿರುವಂತ ಜೀವಿತ, ಅದು ನಮ್ಮ ಹೊಸ ಒಂದು ದೇವ ಸ್ವಭಾವದಲ್ಲಿ ಪಾಲುಗಾರರಾಗಿದ್ದೇವೆ ಎನ್ನುವುದಕ್ಕೆ ಸೂಚನೆ ಆಗ್ತದೆ. ಅದನ್ನ ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಮಾಡಲೇಬೇಕು. ಯಾವ ವಿಶ್ವಾಸಿ ನನಗೆ ವಾಕ್ಯ ಓದಲಿಕ್ಕೆ ಮನಸ್ಸಿಲ್ಲ, ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ನನಗೆ ಆರಾಧನೆ ಬರ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾನೋ ಅವನು ನಿಜವಾಗಿ ಕೂಡ ರಕ್ಷಣೆ ಹೊಂದಿರುವಂತವನು ಅಲ್ವೇ ಅಲ್ಲ. ಆತನು ಸುಮ್ಮನೆ ಏನಪ್ಪಾ ಅಂದ್ರೆ ಮತ ಸಂಬಂಧವಾಗಿ, ನಾಮಧೇಯವಾಗಿ, ಯಾರ್ದೋ ಒತ್ತಡದ ಮೇಲೆಗೆ, ಯಾವುದೋ ಮುಲಾಜಿಗೋಸ್ಕರವಾಗಿ ಬರುವಷ್ಟೇ ಹೊರತು ಆತನ ರಕ್ಷಣೆ ಬಗ್ಗೆ ಬಂದಿಲ್ಲ. ರಕ್ಷಣೆ ಬಂದಿರುವಂತ ವ್ಯಕ್ತಿಯಲ್ಲಿ ಕಂಡುಬಂತ ಮುಖ್ಯವಾದ ಸೂಚನೆಗಳು ವಾಕ್ಯವೆಂಬಂತ ಆಹಾರವನ್ನ ಭುಜಿಸ್ಲಿಕ್ಕೆ ಇಷ್ಟಪಡುವಂತವನು, ಮತ್ತು ತಂದೆಯಾದ ದೇವರೊಟ್ಟಿಗೆ ಮಾತನಾಡುವಂತ ಅನುಭವ ಪ್ರಾರ್ಥನೆ ಮುಖಾಂತರ ಹೊಂದಿಕೊಳ್ಳುವಂತವನು, ತಂದೆಯವರು ದೇವರನ್ನ ಆತನ ಮಾಡುವ ಉಪಕಾರಗಳನ್ನು ನೆನೆಸಿ ಆರಾಧಿಸುವಂತವನು, ಮತ್ತು ತಂದೆಯಾರು ದೇವರನ್ನ ಅದು ಯೇಸು ಕ್ರಿಸ್ತ ಸಾಕ್ಷೀಕರಿಸುವಂತವನು. ಇದು ಹೊಸ ಸ್ವಭಾವದಲ್ಲಿ ನಮಗೆ ಬರುವಂತವುಗಳು. ಆದ್ರೆ ಶರೀರ ಏನ್ ಮಾಡುತ್ತಪ್ಪ ಅಂತಂದ್ರೆ ಇವೆಲ್ಲದರ ವಿರುದ್ಧವಾಗಿ ಹೋರಾಟ ಎನ್ನುವಂಥದ್ದು ವಿಶ್ವಾಸಿ ಜೀವಿತದಲ್ಲೇ ಪ್ರಾರಂಭ ಮಾಡುತ್ತೆ. ಎಷ್ಟೋ ಜನರು ನಮ್ಮಲ್ಲೇ ಕೂಡ ವಾಕ್ಯ ಓದುವಂತ, ಪ್ರಾರ್ಥನೆ ಮಾಡುವಂತ, ಆರಾಧನೆ ಮಾಡುವಂತ ಸಮಯಗಳು ಏನ್ ಮಾಡ್ತಾ ಇರ್ತೇವೆ, ಅದನ್ನ ಮಾಡದೆ ಯಾವುದೋ ಬೇರೆ ಕೆಲಸಗಳಲ್ಲಿ ಕೆಲವು ಸರ್ತಿ ಇರ್ತೇವೆ. ಅದು ರೆಗ್ಯುಲರ್ ಆಗಿದ್ದೆ ನೀನು ಔಟ್ ಕೇಸು. ಕೆಲವು ಸರ್ತಿ ಏನಾಗುತ್ತೆ ಅಂತಂದ್ರೆ ಯಾವುದೋ ಒಂದು ಒತ್ತಡಕ್ಕೆ ಒಳಪಟ್ಟು ಇದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೇವೆ. ಅದು ಶರೀರಕ್ಕೆ ನಾವು ಒಳಪಡುವಂತ, ಶರೀರಕ್ಕೆ ನಾವು ಸೋಲುವಂತ ಒಂದು ಯುದ್ಧವಾಗಿರುತ್ತದೆ. ಇದನ್ನ ನಾವು ಹಿನ್ನೆಲೆ ಇಟ್ಟುಕೊಂಡು ಈಗ ನಾವೇನ್ ಮಾಡೋಣ, ವಿಮೋಚನೆ ಕಾಂಡಕ್ಕೆ ನಾವು ಬರೋಣ. ವಿಮೋಚನೆ ಕಾಂಡದಲ್ಲಿ ಏನಾಗ್ತಾ ಇದೆ, 17ನೇ ಅಧ್ಯಾಯದಲ್ಲಿ ಅವರು ರೆಫಿಡಿಮ್ ಎಂಬುವಂತ, ರೆಫಿಡಿಮ್ ಏನ ದಯಮಾಡಿ ಒಂದು ನಿಮಿಷ ಇರಿ. ರೆಫಿಡಿಮ್ ಎಂಬಂತ ಸ್ಥಳಕ್ಕೆ ಇಸ್ರಾಯೇಲರು ಬರ್ತಾರೆ. ರೆಫಿಡಿಮ್ ಎಂಬಂತ ಸ್ಥಳಕ್ಕೆ ಯಾವಾಗ ಬಂಡೆಯನ್ನ ಒಡೆದು ಅದರಲ್ಲಿರುವಂತ ನೀರನ್ನು ಕುಡಿದ ಮೇಲೆ ಅವರು ಪ್ರಯಾಣವನ್ನ ಮುಂದುವರಿಸಿ ರೆಫಿಡಿಮ್ ಅಂತ ಒಂದು ಸ್ಥಳಕ್ಕೆ ಬಂದಾಗ ಅಲ್ಲಿ ಅಮಾಲೇಕ್ಯರು ಎನ್ನುವಂತವರು ಇಸ್ರಾಯೇಲರ ಮೇಲೆ ಯುದ್ಧ ಮಾಡೋದಕ್ಕೆ ಬರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಯಾರು ಈ ಅಮಾಲೇಕ್ಯರು? ಯಾರು ಅಮಾಲೇಕ್ಯರು? ದಯಮಾಡಿ ಒಂದು ಮಾತನ್ನ ನೀವು ಗಮನಿಸಬೇಕು. ಆದಿಕಾಂಡ 36ನೇ ಅಧ್ಯಾಯ 12ನೇ ವಚನ ದಯಮಾಡಿ ಹೋದ್ರಿ. 36:12. ಎಲಿಫಜನ ಮಕ್ಕಳು ಯಾರೆಂದರೆ ತೇಮಾನ್, ಓಮಾರ್, ಚೇಪೋ, ಗತಾಮ್, ಕೆನಜ್, ತಿಮ್ನಾ ಎಂಬವಳು. ಏಸಾವನ ಮಗನಾದ ಎಲಿಫಜನಿಗೆ ಉಪಪತ್ನಿಯಾಗಿದ್ದು ಅವನಿಗೆ ಅಮಾಲೇಕನನ್ನು ಹೆತ್ತಳು. ಅಂದ್ರೆ ಅಮಾಲೇಕನ್ ಅಂತಂದ್ರೆ ಏಸಾವನ ಮೊಮ್ಮಗನು. ಏಸಾವನ ಮೊಮ್ಮಗನು. ಏಸಾವನು ಅಂತವನು, ಅವನು ಶಾರೀರಿಕನು. ಯಾವ ರೀತಿಯ ಶಾರೀರಿಕನು? ಒಂದು ಹೊತ್ತಿನ ಆಹಾರಕ್ಕೋಸ್ಕರವಾಗಿ ತನ್ನ ಬರ್ತ್ ಅನ್ನ ಆತನು ಮಾರಿಕೊಂಡಂತವನು, ಜನ್ಮ ಹಕ್ಕನ್ನ ಆತನು ಮಾರಿಕೊಂಡಂತವನು, ಅದ್ರ ಜ್ಯೇಷ್ಠತನವನ್ನ ಮಾರಿಕೊಂಡಂತವನು. ಜ್ಯೇಷ್ಠತನದಲ್ಲಿ ಏನಿತ್ತು ಅವನಿಗೆ? ಜ್ಯೇಷ್ಠತನದಲ್ಲಿ ಆ ಮನೆಗೆ ಯಾಜಕತ್ವವನ್ನು ವಹಿಸುವಂತ ಬಾಧ್ಯತೆ ಇತ್ತು. ಆ ಮನೆಯಲ್ಲಿ ನಾಯಕನಾಗಿರುವಂತಹ ಬಾಧ್ಯತೆ ಇತ್ತು.
ಆ ಮನೆಯಲ್ಲಿ ಬರುವಂತ ಆಸ್ತಿಗೆ 2 ಪಾಲು ಪಡೆಯುವಂತ ಒಂದು ಬಾಧ್ಯತೆ ಇತ್ತು. ತಂದೆಯನ್ನ ಪ್ರತಿನಿಧಿಸುವಂತ ಒಂದು ಬಾಧ್ಯತೆ ಇತ್ತು. ಆದ್ರೆ ಇಲ್ಲಿ ಏಸಾವನ್ ಏನ್ ಮಾಡ್ತಾನೆ, ಯಾಕೋಬನ ಹತ್ರ ಬೆಳಿಗ್ಗೆ ಹೋಗ್ಬಿಟ್ಟು ಅವನೇನೋ ಅಡಿಗೆ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ವಾಸನೆ ಬರ್ತಾ ಇರುತ್ತೆ, ನನಗೆ ಊಟ ಕೊಡು ಅಂತ ಕೇಳ್ತಾನೆ, ಒಂದು ತೊತ್ತು ಕೊಡು ಅಂತ ಕೇಳ್ತಾನೆ. ಆಗ ಯಾಕೋಬನ್ ಏನ್ ಮಾಡ್ತಾನೆ, ನಿನ್ನ ಒಂದು ಜ್ಯೇಷ್ಠತ್ವ ನನಗೆ ಕೊಟ್ಟರು ನನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಏಸಾವನ್ ಏನ್ ಮಾಡ್ತಾನೆ, ಈ ಜ್ಯೇಷ್ಠತ್ವ ಯಾವನಿಗೆ ಬೇಕು, ಈ ಆರಾಧನೆ ಯಾವನಿಗೆ ಬೇಕು, ಈ ಒಂದು ಪ್ರಿವಿಲೇಜ್ ಯಾವನಿಗೆ ಬೇಕು, ಯಾಜಕತ್ವ ಯಾವನಿಗೆ ಬೇಕು, ನನಗೆ ಮೊದಲು ತಿನ್ನಕ್ ಕೊಡು ಅಂತೇಳಿ ಆತನು ಶರೀರದ ಒಂದು ಆಸೆಗಳು ಒಳಪಡುವಂತ ವ್ಯಕ್ತಿ ಎಂಬುದಾಗಿ ನಾವು ಗಮನಿಸುತ್ತೇವೆ. ಅದೇ ರೀತಿಯಾಗಿ ಎಬ್ರಿಯರ ಬರೆದ ಪತ್ರಿಕೆ, ಈ ಟೈಮ್ ಇಲ್ಲ ಓದುವಂಥದ್ದು ಬೇಡ, ನೋಟ್ ಮಾಡ್ಕೊಳ್ಳಿ. ಎಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನದಲ್ಲಿ ಅವರು ದೇವರನ್ನ ಅರಿಯದೇ ಇರುವಂತವರು ಅಮಾಲೇಕ್ಯರು. ಮತ್ತು ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 17 ಮತ್ತು 18ನೇ ಬರೋ ಸಂದರ್ಭದಲ್ಲಿ ಅಮಾಲೇಕ್ಯರು ದೇವರಿಗೆ ಎದರದೇ ಇರುವಂತವ್ರು. ನೋಡಿದ್ರ, ಅಮಾಲೇಕರು ಯಾರು? ಶರೀರ ಸ್ವಭಾವವುಳ್ಳಂಥವರು ಮತ್ತು ದೇವರನ್ನ ತಿಳಿದಂಥವರು, ದೇವರಿಗೆ ಎದರದೇ ಇರುವಂಥವ್ರು. ಅಂದ್ರೆ ಇದು ನಮ್ಮಲ್ಲಿರುವಂತ ಶರೀರ ಸ್ವಭಾವಕ್ಕೆ ಅದು ಸೂಚನೆ ಆಗಿದೆ. ಅವ್ರೇನ್ ಮಾಡ್ತಾ ಇದ್ದಾರೆ, ಈಗ ಅವರು ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಈ ಅಮಾಲೇಕರು ಯಾರಪ್ಪ ಅಂತಂದ್ರೆ ಅವರು ಶಾರೀರಿಕರು. ನಮ್ಮಲ್ಲಿ ಕೂಡ ಆತ್ಮೀಯತೆ ಮತ್ತು ಶರೀರತೆ ಎರಡಿರುತ್ತಲ್ಲ. ಶರೀರ ಸ್ವಭಾವ ಏನ್ ಮಾಡುತ್ತೆ, ನಮ್ಮ ಆತ್ಮಿಕವಾಗಿರುವಂತ ಪುರುಷನ ಮೇಲೆ ಯುದ್ಧ ಮಾಡುವಂಥದ್ದನ್ನು ನೋಡ್ತಾ ಇದ್ದೇವೆ. ನಮ್ಮ ಅನುದಿನ ಜೀವಿತದಲ್ಲಿ ಅದು ಗಮನಿಸ್ತಾ ಇದ್ದೇವೆ. ಆಯ್ತಾ? ಆ ರೀತಿಯಾಗಿ ಅಮಾಲೇಕರು ಅಂತಂದ್ರೆ ಅವರು ಶಾರೀರಿಕರು ಎಂಬುದನ್ನು ನೋಡ್ತೇವೆ. ಅವ್ರು ಯಾವ ಯುದ್ಧಕ್ಕೆ ಬರ್ತಾ ಇದ್ದಾರೆ ನಾವು ಗಮನಿಸುವಾಗ, ಯಾವಾಗಂತಂದ್ರೆ ಯಾವಾಗಾದ್ರೆ ಅವರು ಆ ಬಂಡೆಯ ಒಡೆಯಲ್ಪಟ್ಟು ಬಂಡೆಯಲ್ಲಿರುವಂತ ನೀರನ್ನು ಕುಡಿತಾರೋ ಆಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಈ ಶರೀರ ಎನ್ನುವಂಥದ್ದು ಯಾವಾಗ ಹೋರಾಟ ಪ್ರಾರಂಭ ಆಗುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಾಗ ಆತನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗುತ್ತಾನೆ. ದೈವಿಕವಾಗಿರುವಂತ ಸ್ವಭಾವ ಎನ್ನುವಂಥದ್ದು ಆತನಲ್ಲಿ ಬರುವಾಗ ಶರೀರ ಏನ್ ಮಾಡುತ್ತೆ, ಅಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಡುತ್ತೆ. ಅಲ್ಲಿವರೆಗೂ ಶರೀರ ಏನು ಅಪೋಸ್ ಮಾಡಲ್ಲ. ಯಾಕೆ ಅಪೋಸ್ ಮಾಡಲ್ಲ? ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದ ಪ್ರಕಾರವಾಗಿ ನೋಡ್ತೇವೆ. ಅಪರಾಧಗಳ ಮುಖಾಂತರವಾಗಿಯೂ ಪಾಪದ ಮುಖಾಂತರವಾಗಿ ಸತ್ತಂತವನಿಗೆ ಯಾವುದೇ ಸ್ಪರ್ಶ ಇರಲ್ಲ. ಹಂಗಾಗಿ ಶಾರೀರಿಕದ ಹೋರಾಟದ ಸ್ಪರ್ಶ ರಕ್ಷಣೆ ಹೊಂದೋದಕ್ಕಿಂತ ಮೊದಲು ಇರಲ್ಲ. ಆದ್ರೆ ಯಾವಾಗಾದ್ರೂ ಯೇಸು ಕ್ರಿಸ್ತ ನಂಬಿದಾರೋ ಆಗ ಈ ಹೋರಾಟ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ. ಇಲ್ಲಿ ಕೂಡ ಅಷ್ಟೇ, ಯಾವಾಗಾದ್ರೆ ಅವರು ಬಂಡೆ ಹೊಡೆಯಲ್ಪಟ್ಟು ನೀರನ್ನು ಯಾವಾಗ ಕುಡಿತಾರೋ ಆಗ ಅವರು ಈ ಒಂದು ಹೋರಾಟಕ್ಕೆ ಅಮಾಲೇಕರು ಬರುವಂತದನ್ನ ನೋಡ್ತೇವೆ. ಮತ್ತೆ ಮೂರನೇದಾಗಿ ಗಮನಿಸುವಂತ ಮಾತೇನಪ್ಪ ಅಂತಂದ್ರೆ 17ನೇ ಅಧ್ಯಾಯ 9ನೇ ವಚನದಲ್ಲಿ ಮಾತು ನೋಡ್ತೇವೆ. ದಯಮಾಡಿ ಯಾರು ಒಬ್ರು ಹೋದ್ರಿ 9:10. ಆಗ ಅಮಾಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ಇಲ್ಲಿ ನೋಡಿ ಒಂದು ಮಾತಾ ನೋಡ್ರಿ, ಸಾಕು. ಮೋಶೆ ಏನ್ ಹೇಳ್ತಾ ಇದ್ದಾನೆ, ಯಾವಾಗಾದ್ರೆ ಅಮಾಲೇಕರು ಬರ್ತಾರೋ ಮೋಶೆ ಏನ್ ಹೇಳ್ತಿದ್ದಾನೆ ಯೆಹೋಶುವನೇ, ನೀನು ಇಸ್ರಾಯೇಲರ ಸೈನ್ಯನ ತಕೊಂಡು ಅಮಾಲೇಕರ ವಿರುದ್ಧವಾಗಿ ನೀವು ಯುದ್ಧ ಮಾಡಬೇಕು. ಏನ್ ಮಾಡ್ಬೇಕು? ಯುದ್ಧ ಮಾಡ್ಬೇಕು. ಈ ಯುದ್ಧ ಮಾಡುವಂತ ಒಂದು ಮಾತು ಯಾವಾಗ ಬರ್ತಾ ಇದೆ? ಈಗ ಬರ್ತಾ ಇದೆ. ಇದಕ್ಕಿಂತ ಮೊದಲು ಬರ್ತಿಲ್ಲ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಇದ್ದರು. ಆಗ ಮೋಶೆ ನಾಯಕತ್ವ ಇತ್ತು. ಆದ್ರೆ ಐಗುಪ್ತ ದೇಶದಲ್ಲಿ ಯುದ್ಧ ಮಾಡಿ ಅಂತೇಳಿ ಮೋಶೆ ಹೇಳಲಿಲ್ಲ. ಮತ್ತೆ ಅದೇ ರೀತಿಯಾಗಿ ಕೆಂಪು ಸಮುದ್ರವನ್ನು ದಾಟು ಹೋಗುವಂತ ಸಂದರ್ಭದಲ್ಲಿ ಕೂಡ ಐಗುಪ್ತ ದೇಶದ ಸೈನ್ಯವು ಅವ್ರನ್ನ ಅಟ್ಟಿಸಿಕೊಂಡು ಬಂತು. ಐಗುಪ್ತ ದೇಶದ ಸೈನ್ಯ ಅಟ್ಟಿಸಿಕೊಂಡು ಬಂದಂತ ಸಂದರ್ಭದಲ್ಲಿ ಕೂಡ ಮೋಶೆ ಇವ್ರ ಮೇಲೆ ಯುದ್ಧ ಮಾಡ್ರಿ ಅಂತ ಹೇಳಲಿಲ್ಲ. ಆಗ ಐಗುಪ್ತ ದೇಶದ ಸೈನ್ಯ ಅಟ್ಟಿಸ್ಕೊಂಡು ಬಂದಾಗ ಮೋಶೆ ಏನ್ ಹೇಳ್ದ? 14ನೇ 13ನೇ ವಚನದಲ್ಲಿ, ನೀವು ಸುಮ್ಮನಿರ್ರಿ, ದೇವರು ನಿಮಗೋಸ್ಕರವಾಗಿ ಯುದ್ಧ ಮಾಡ್ತಾರೆ ಅಂತ ಹೇಳ್ದ. ಆದ್ರೆ ಈಗೇನ್ ಹೇಳ್ತಾ ಇದ್ದಾನೆ? ಈಗಲೂ ಕೂಡ ದೇವರು ಯುದ್ಧ ಮಾಡ್ತಾನೆ, ನೀವು ಸುಮ್ಮನೆ ಇರ್ರಿ, ನೀವು ಯುದ್ಧ ಮಾಡ್ಬೇಡ್ರಿ ಅಂತ ಮೋಶೆ ಹೇಳ್ತಾ ಇಲ್ಲ. ಆದ್ರೆ ಈಗ ಬದಲಾವಣೆ ಉಂಟಾಗ್ತಾ ಇದೆ. ಈಗ ಏನಾಗಿದೆ? ನೀವು ಯುದ್ಧ ಮಾಡ್ರಿ. ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ಯೆಹೋಶುವನೇ, ನೀನು ಭಟ್ರನ್ನ ಕರ್ಕೊಂಡೋಗಿ
ಅಮಾಲೇಕರ ಮೇಲೆ ಯುದ್ಧ ಮಾಡು. ಯಾತಕ್ಕೆ ಈ ಮಾತು ಬರ್ತಾ ಇದಪ್ಪ ಅಂತಂದ್ರೆ, ಶರೀರದಲ್ಲಿ ನಾವಿದ್ದೇವೆ, ನಾವು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವ ಸಂದರ್ಭದಲ್ಲಿ ನಾವು ಶರೀರದಲ್ಲೇ ಇರೋದ್ರಿಂದ, ಶರೀರದ ಒಂದು ಪಾಪ ಸ್ವಭಾವ ನಮ್ಮಲ್ಲೇ ಇರೋದ್ರಿಂದ ಅದರ ಮೇಲೆ ನಾವೇ ಯುದ್ಧ ಮಾಡ್ಬೇಕು. ಅದು ಹೋಗೋವರೆಗೆ, ಅದು ಸಾಯೋವರೆಗೆ ನಮ್ಮಲ್ಲಿ ಇರ್ತದೆ. ಅಲ್ಲಿವರೆಗೆ ಆ ತರ ಯುದ್ಧ ಮಾಡದಲ್ಲೇ ಇರಬೇಕು ಅಂತಂದ್ರೆ ದೇವ್ರು ನಮ್ಮನ್ನು ಕರ್ಕೋಬೇಕು, ಸತ್ತು ನಾವು ಸಾಯ್ಬೇಕು. ಅದು ಉಂಟಾಗ್ಲಿಲ್ಲವಾದ್ರಿಂದ ಶರೀರದ ಮೇಲೆ, ನಮ್ಮ ಶರೀರ ಆಶೆಗಳು, ಕಣ್ಣಿನಾಶೆ, ಶರೀರದ ಆಶೆ ಮತ್ತು ಬದುಕು ಬಾಳಿನ ಡಂಬ, ಇವೆಲ್ಲ ಕೂಡ ನಮ್ಮ ಶರೀರದಲ್ಲಿ ಇರುವಂತವುಗಳೇ. ಇದು ಪಾಪಾಧೀನ ಸ್ವಭಾವಕ್ಕೆ ಸೇರಿರುವಂತವುಗಳೇ. ಇದು ಸೈತಾನದಿಂದ ಪ್ರಚೋದಿಸಲ್ಪಡುವಂತವುಗಳೇ. ಇದರ ವಿರುದ್ಧವಾಗಿ ನಮ್ಮಲ್ಲಿ ಇರುವಂತಹ ಆತ್ಮಿಕವಾಗಿರುವಂತಹ ಪುರುಷನು ದೇವರ ಸಹಾಯದಿಂದ, ದೇವರ ಆತ್ಮನ ಸಹಾಯದಿಂದ ನಾವು ಹೋರಾಟ ಮಾಡಿ ಜಯ ಜೀವಿತವನ್ನ ಜೀವಿಸುವಂಥದ್ದು ನಮ್ಮ ಒಂದು ಹಕ್ಕು ಆಗಿದೆ, ನಮಗೆ ಕೊಡಲ್ಪಟ್ಟಿರುವಂತ ದೇವರ ಚಿತ್ತವಾಗಿದೆ. ಇದನ್ನು ನೀವು ದಯಮಾಡಿ ಗಮನಿಸ್ಕೊಳ್ಬೇಕು. ವಿಶ್ವಾಸಿಗಳಾಗಿರುವಂತ ನಾವು ಈ ಲೋಕದಲ್ಲಿದ್ರು ಕೂಡ ನಾವು ಪರಲೋಕ ಸ್ವಭಾವಾಧೀನಗೊಳ್ಳುವಂಥವ್ರು. ಈ ಲೋಕದಲ್ಲಿ ಪೌರತ್ವ ಇದೆ, ಪರಲೋಕದಲ್ಲಿ ಪೌರತ್ವ ನಮಗಿದೆ. ನಾವು ಪರಲೋಕದ ಸಂಬಂಧಿಗಳು, ಪರಲೋಕದ ರೀತಿಯಲ್ಲಿಯೇ ನಾವು ಜೀವಿಸಬೇಕು ಎನ್ನುವಂಥದ್ದು ಇಲ್ಲಿ ನಾವು ಎಚ್ಚರಿಸಲ್ಪಡ್ತಾ ಇದ್ದೇವೆ. ಮತ್ತು ಈ ಒಂದು ಇಸ್ರಾಯೇಲರು ಅಮಾಲೇಕರ ಮೇಲೆ ಯಾವ ರೀತಿ ಹೋರಾಟ ಮಾಡ್ತಾರೆ ಎಂಬುದಾಗಿ ನೋಡುವಾಗ ಇಲ್ಲಿ ಕೆಲವಾರು ಸಂಗತಿಗಳನ್ನ ನಾವು ನೋಡ್ತಾ ಇದ್ದೇವೆ. 19ನೇ ವಚನದಿಂದ ನೋಡುವಾಗ ನಾವು ಗಮನಿಸುತ್ತೇವೆ. 10ನೇ ವಚನದಿಂದ, ನಾನು ದೇವದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವನು ಎಂದು ಹೇಳಿದನು. ಮೋಶೆ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕರ ಸಂಗಡ ಯುದ್ಧ ಮಾಡೋದಕ್ಕೆ ಹೊರಟನು. ಮೋಶೆ, ಆರೋನರು, ಹೋರನು ಆ 3 ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರಿಗೆ ಬಲವಾಗುವರು, ಇಳಿಸುವಾಗ ಅಮಾಲೇಕ್ಯರು ಬಲವಾಗುವರು. ಈ ಯುದ್ಧ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ, ಮೋಶೆ ಬೆಟ್ಟದ ಮೇಲೆ ಕೂತ್ಕೊಂಡು ಕೈಗಳನ್ನು ಮೇಲೆ ಕೆತ್ತಬೇಕು. ಕೈಗಳನ್ನು ಮೇಲೆ ಕೆತ್ತುವ ಸಂದರ್ಭದಲ್ಲಿ ಇಸ್ರಾಯೇಲರಿಗೆ ಜಯ ಉಂಟಾಗ್ತದೆ. ಯಾವಾಗಾದ್ರೂ ಅವು ಕೈಗಳನ್ನು ಕೆಳಕ್ಕೆ ಇಳಿಸುತ್ತಾನೋ ಅಮಾಲೇಕರಿಗೆ ಜಯ ಉಂಟಾಗುತ್ತದೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಕೈಗಳನ್ನು ಮೇಲೆ ಎತ್ತುಕೊಳ್ಳುವಂತದ್ರಲ್ಲಿ ಏನ್ ಕಂಡು ಬರ್ತದೆ ಅಂದ್ರೆ ಪ್ರಾರ್ಥನೆ ಜೀವಿತ. ವಿಶ್ವಾಸಿ ರಕ್ಷಣೆ ಮುಖ ಬಂದ ಮೇಲೆ ಆತನ ತಂದೆ ಆಗಿರುವಂತ ದೇವರೊಟ್ಟಿಗೆ ಆತನ ಪ್ರಾರ್ಥನೆ ಮುಖಾಂತರವಾಗಿ ಸಂಬಂಧನ ಹೊಂದಿಕೊಂಡಿರುತ್ತಾನೆ, ಪ್ರಾರ್ಥನೆ ಮುಖಾಂತರವಾಗಿ ಬಲವನ್ನು ಹೊಂದಿಕೊಳ್ಳುತ್ತಾನೆ, ಪ್ರಾರ್ಥನೆ ಮುಖಾಂತರವಾಗಿ ಅನ್ಯೋನ್ಯತೆಯಲ್ಲಿ ಸಮಯವನ್ನು ಕಳೀತಾನೆ. ಈ ಒಂದು ಅನ್ಯೋನ್ಯತೆ, ಬಲ, ಸಂಬಂಧ ಇದ್ದಾಗ ಮಾತ್ರ ನಮ್ಮ ಶರೀರದ ಆಶೆಗಳ ಮೇಲೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಇಲ್ಲಿ ನಮಗೆ ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತೆ ಎರಡನೇದಾಗಿ ಗಮನಿಸುವಂತ ಮಾತು 11ನೇ ವಚನದಲ್ಲಿ ನೋಡುವಾಗ, ಹೀಗೆಲ್ಲೂ ಮೋಶೆಯ ಕೈಗಳು ಭಾರವಾದದ್ರಿಂದ, ಕೆಲವು ಸರ್ತಿ ಮೋಶೆ ಕೈಗಳ ಮೇಲೆ ಕೆತ್ತಾಗ ಭಾರ ಆಗ್ತದೆ. ಎಷ್ಟೊತ್ತು ಕೈ ಇಟ್ಕೊಳ್ಳೋಕ್ಕಾಗ್ತದೆ? ಕೆಳಗೆ ಇಳಿಸ್ಬೇಕು ಅನಿಸ್ತದೆ, ಭಾರ ಆಗ್ತದೆ. ನಮ್ಮ ಜೀವಿತದಲ್ಲಿ ಕೂಡ ಏನಾಗುತ್ತದೆ, ಆತ್ಮಿಕ ಜೀವಿತದಲ್ಲಿ ಕೂಡ ಕೆಲವು ಸರ್ತಿ ಸೋಲುವಂತ ಒಂದು ಅನುಭವ ನಮ್ಗೆ ಉಂಟಾಗ್ತದೆ. ನಮ್ಮ ಕೈಗಳು ಭಾರವಾಗುವಂತ ಅನುಭವ, ಕೈಗಳನ್ನು ಕೆಳಕ್ಕೆ ಇಳಿಸುವಂತ, ದೇವರೊಟ್ಟಿರುವ ಸಂಬಂಧದಲ್ಲಿ ಕಡಿತ ಉಂಟಾಗುವಂತ ಯಾವುದೋ ಆಲೋಚನೆಗಳು ನಮಗೆ ಬಂದು, ಯಾವುದೋ ಶಾರೀರಿಕವಾಗಿರುವ ಸಂಗತಿಗಳು ಅಡ್ಡವಾಗಿ ಬಂದು ನಾವು ಕೈಗಳಿಸುವಂತ ಅನುಭವ ಬಂದಂತ ಸಂದರ್ಭದಲ್ಲಿ ಏನಾಗ್ತದೆ, ನಮಗೂ ಸೋಲು ಉಂಟಾಗಲಿ ಕಾರಣ ಆಗ್ತದೆ. ಅದಕ್ಕೆ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಸುವಾರ್ತೆ ಹೇಳ್ತಾನೆ. ನೀವು ಶೋಧನೆಯಲ್ಲಿ ಗೆಲ್ಲಬೇಕಾದ್ರೆ ಪ್ರಾರ್ಥನೆ ಸಮಯವನ್ನು ಕಳೆದ ಎಂಬುದಾಗಿ ಶಿಷ್ಯರಿಗೆ ಅವ್ರು ಹೇಳ್ತಾನೆ ಯೇಸು ಕ್ರಿಸ್ತನು. ಪ್ರಾರ್ಥನೆ ವಿಶ್ವಾಸಿ ಜೀವಿತದಲ್ಲಿ ಅತಿ ಪ್ರಾಮುಖ್ಯ. ಈ ರೀತಿಯಾಗಿ ಮೋಶೆ ಕೈಗಳು ಬಲಹೀನವಾಗಿ ಆತನ ಮೇಲಕ್ಕೆ ಎತ್ತಿ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂತ ಸಂದರ್ಭದಲ್ಲಿ ಇಲ್ಲಿ ನಾವು ಗಮನಿಸುವಂತ ಮಾತು, ಆರೋನ ಮತ್ತೆ ಓರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟನು. ಆ ಮೋಶೆ ಕೈಗಳು ಕೆಳಗೆ ಇಳಿಯದ ರೀತಿಯಲ್ಲಿ ಆಹಾರವನ ಮತ್ತು ಓರನು ಇಬ್ಬರು ಕೂಡ ಏನ್ ಮಾಡ್ತಾ ಇದಾರೆ, ಸಪೋರ್ಟ್ ಕೊಡ್ತಾ ಇದಾರೆ. ಆಹಾರವನು ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಆತನು ಮಹಾಯಾಜಕನು, ಆತನು ಪ್ರಾರ್ಥನೆಗೆ ಸಾದೃಶ್ಯವಾಗಿರುವಂತ ವ್ಯಕ್ತಿ. ಅಂದ್ರೆ ಇಸ್ರಾಯೇಲ್ ಪರವಾಗಿ ವಿಜ್ಞಾಪನೆ ಮಾಡುವಂತವನು ಮಹಾಯಾಜಕನ ಒಂದು ಗುಣ, ಅದು ಆಹಾರನಲ್ಲಿ ಕಂಡು ಬರುತ್ತದೆ. ಮತ್ತು ಹೂರನು ಎಂಬುದಾಗಿ ಹೇಳುವಾಗ
ಊರನಿಗೆ ಅರ್ಥವೇನಪ್ಪ ಅಂತಂದ್ರೆ ಬೆಳಕು ಎಂಬುದಾಗಿ. ಈ ಊರನು ಮಿರಿಯಾಮಳ ಗಂಡ ಎಂಬುದಾಗಿ ಕೂಡ ವಾಕ್ಯದಲ್ಲಿ ನಾವು ಗಮನಿಸಬಹುದು. ಈತನು ಮೋಶೆ ಬೆಟ್ಟದ ಮೇಲೆ ಆಜ್ಞೆಗಳನ್ನು ಪಡ್ಕೊಳ್ಳಿಕ್ಕೆ ಹೋದಂತ ಸಂದರ್ಭದಲ್ಲಿ ಆಹಾರವನ್ನಿಟ್ಟು ಇದ್ದುಕೊಂಡು ಅಲ್ಲಿ ಜನರನ್ನ ಪರಿಚಯ ಮಾಡಿರುವಂತ ವ್ಯಕ್ತಿ. ಈ ಹೋರನು ಎಂಬುದಾಗಿ ಆ ಹೆಸರಿನ ಅರ್ಥವೇನಂತಂದ್ರೆ ಬೆಳಕು ಎಂಬುದಾಗಿ. ಬೆಳಕು ದೇವರ ವಾಕ್ಯಕ್ಕೆ ಸಾದೃಶ್ಯವಾಗಿದೆ. ಆಹಾರವನನು ಊರನು ಇಬ್ಬರು ಸೇರಿ ಮೋಶೆ ಕೈಗಳು ಕೆಳಕ್ಕೆ ಇಳಿಯದ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅರ್ಥವೇನಪ್ಪ ಅಂತಂದ್ರೆ ಇಂಟರ್ಸೆಷನ್ ಅಂದ್ರೆ ವಿಜ್ಞಾಪನೆಯ ಪ್ರಾರ್ಥನೆ ಮತ್ತು ವಾಕ್ಯ. ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಪ್ರಾರ್ಥನೆ ಮತ್ತು ವಾಕ್ಯ. ಅಂದ್ರೆ ವಿಶ್ವಾಸಿ ಜೀವಿತದಲ್ಲಿ ನಮ್ಮ ಕೈಗಳು ಕೆಳಕ್ಕೆ ಇಳಿಯದ ರೀತಿಯಲ್ಲಿ ಮತ್ತು ನಮ್ಮ ಶರೀರಕ್ಕೆ ಜಯ ಬರದೇ ರೀತಿಯಲ್ಲಿ ನಮ್ಮ ಆತ್ಮಿಕವಾಗಿರುವಂತಹ ಪುರುಷನು ಜಯ ಜೀವಿತದಲ್ಲಿ ಮುಂದೆ ಸಾಗಬೇಕಾದ್ರೆ ಎರಡು ಪ್ರಾಮುಖ್ಯವಾಗಿರುವ ಸಂಗತಿಗಳು ಪ್ರಾರ್ಥನೆ ಮತ್ತು ದೇವರ ವಾಕ್ಯ. ಈ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಎನ್ನುವಂಥದ್ದು ಒಂದು ಅಕ್ಕಿಗಿರುವಂತ ಎರಡು ರೆಕ್ಕೆಗಳ ರೀತಿಯಲ್ಲಿ. ಬರೀ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಆಗೋದಿಲ್ಲ, ಬರೀ ವಾಕ್ಯ ಓದ್ಕೊಂಡು ಕೂತ್ಕೊಂಡ್ರೆ ಸಾಗೋದಿಲ್ಲ. ಇವೆರಡು ಬ್ಯಾಲೆನ್ಸ್ ಆಗ್ಬೇಕು. ಒಂದು ಅಕ್ಕಿ ಹಾರಬೇಕಾದ್ರೆ ಎರಡು ರೆಕ್ಕೆಗಳು ಕೂಡ ಸಮಾನಾಂತರವಾಗಿ ಕೆಲಸ ಮಾಡಬೇಕು. ಅದರಿಂದ ಈ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಎನ್ನುವಂಥದ್ದು ನಮ್ಮ ಕೈಗಳು ಸೋಲದ ರೀತಿಯಲ್ಲಿ, ಕೆಳಗೆ ಬೀಳದ ರೀತಿಯಲ್ಲಿ ಎತ್ತಿ ಹಿಡಲಿಕ್ಕೆ ಸಹಾಯಕರವಾಗಿರುವಂಥದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಆರೋನನು ಮತ್ತು ಹೋರನು ಮೋಶೆಯ ಕೈಗಳನ್ನ ಎತ್ತಿ ಹಿಡಿದಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಈ ರೀತಿಯಲ್ಲಿ ಅವನ ಕೈಗಳು ಒತ್ತು ಮುಳುಗುವ ತನಕ ಇಳಿದೇ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿ ಬಿಟ್ಟನು. ಈ ರೀತಿಯಾಗಿ ಯಾವಾಗಾದ್ರೆ ಈತನು ಹೋರನ ಮತ್ತು ಆರೋನನ ಸಹಾಯದಿಂದ ಆತನ ಕೈಗಳು ಎತ್ತಲ್ಪಟ್ಟಂತ ಸಂದರ್ಭದಲ್ಲಿ ಯೆಹೋಶುವನು ಏನ್ ಮಾಡಿದನು, ಅಮಾಲೇಕ್ಯರನ್ನ ಕತ್ತಿಯಿಂದ ಕೆಡವಿ ಬಿಟ್ಟನು. ಕತ್ತಿ ಮತ್ತು ದೇವರ ವಾಕ್ಯಕ್ಕೆ ಸಾದೃಶ್ಯ, ಕೆಡವಿ ಬಿಟ್ಟನು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ನಮ್ಮ ಒಂದು ಜೀವಿತದಲ್ಲಿ ಕೂಡ ದೇವರ ವಾಕ್ಯ ಮತ್ತು ಪ್ರಾರ್ಥನೆ. ದೇವರ ವಾಕ್ಯವು ನಮಗೆ ನಾವು ಪಾಪ ಮಾಡದಂತೆ ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದೇವೆ ಎಂಬುದಾಗಿ ಭಕ್ತರ ದಾವೀದನು ಹೇಳ್ತಾ ಇದ್ದಾನೆ. ವಾಕ್ಯವು ಇಬ್ಬಾಯಿ ಸಜೀವವಾಗಿರುವಂಥದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಿರುವಂಥದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಪ್ರಾರ್ಥನೆ ಎಡೆಬಿಡದೆ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯ ನೋಡ್ತಾ ಇದ್ದೇವೆ. ಅದರಿಂದ ವಿಶ್ವಾಸಿ ಜೀವಿತದಲ್ಲಿ ಶರೀರಕ್ಕೆ ನಾವು ಸೋತು ಹೋಗದೆ, ಶರೀರದ ಪಾಪಗಳಿಗೆ ನಾವು ಒಳಪಡದೆ, ದೇವರ ಜಯವನ್ನ ಅನುಭವಿಸುತ್ತಾ ಆತ್ಮಿಕನಾಗಿ ಮುಂದೆ ಹೋಗ್ಬೇಕಾದ್ರೆ ಪ್ರಾರ್ಥನೆ ಮತ್ತು ವಾಕ್ಯ ಅವೆರಡು ಕೂಡ ಅದು ಪ್ರಾಮುಖ್ಯ. ಅವೆರಡಿರುವಾಗ ನಾವು ಜಯವನ್ನ ಅಮಾಲೇಕ್ಯರ ಮೇಲೆ ಅಂದ್ರೆ ಶರೀರದ ಮೇಲೆ ನಾವು ಜಯವನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಾಗಿ ಯೆಹೋಶುವನು ಏನ್ ಮಾಡಿದನು, ಆ ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿ ಬಿಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ದೇವರ ವಾಕ್ಯದಲ್ಲಿ ಒಂದು ಗಮನಿಸುತ್ತೇವೆ, 15ನೇ ವಚನದಲ್ಲಿ ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂಬುದಾಗಿ ಹೆಸರಿಟ್ಟನು. ಈ ಜಯ ಬಂತಲ್ಲ, ಈ ಜಯ ಬಂದಾಗ ಮೋಶೆ ನನ್ನ ಮುಖಾಂತರವಾಗಿ ಜಯ ಬಂತು ಅಂತೇಳಿ ಹೇಳ್ತಾ ಇಲ್ಲ, ಅಥವಾ ಯೆಹೋಶುವನು ಭಾರಿ ಧೈರ್ಯವುಳ್ಳಂತವನಾಗಿ ಯುದ್ಧ ಮಾಡಿದನು ಎಂಬುದಾಗಿ ಯೆಹೋಶುವನ ಮುಖಾಂತರವಾಗಿ ಜಯ ಬಂತು ಅಂತ ಹೇಳ್ತಾ ಇಲ್ಲ, ಅಥವಾ ಆಹಾರೋನ ಮತ್ತು ಊರ್ ಎಂಬುವಂತವರು ನನಗೆ ಸಪೋರ್ಟ್ ಮಾಡಿದ್ರಿಂದ ಈ ಜಯ ಬಂತು ಅಂತ ಹೇಳ್ತಾ ಇಲ್ಲ, ಅಥವಾ ಇಸ್ರಾಯೇಲ್ ಸೈನಿಕರು ಭಾರಿ ಧೈರ್ಯದಿಂದ ಯುದ್ಧ ಮಾಡಿದ್ರು ಆದ್ರಿಂದ ಜಯ ಬಂತು ಅಂತ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಜಯ ಯಾರಿಗೆ ಹೇಳ್ತಾ ಇದ್ದಾನೆ ಮೋಶೆ? ಯೆಹೋವ ನಿಸ್ಸಿ. ಯೆಹೋವ ನಿಸ್ಸಿ ಅಂದ್ರೆ ಅಂತಂದ್ರೆ ಲಾರ್ಡ್ ಈಸ್ ಮೈ ಬ್ಯಾನರ್, ಯೆಹೋವನು ನನ್ನ ಧ್ವಜಪ್ರಾಯನು. ಅಂದ್ರೆ ಈ ಜಯವು ಯೆಹೋವನಿಂದಲೇ ಉಂಟಾಗಿರುವಂತದ್ದು. ಅಂದ್ರೆ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಆತ್ಮಿಕ ಆಶೀರ್ವಾದ, ಯಾವುದೇ ಒಂದು ಜಯ, ಯಾವುದೇ ಒಂದು ಪ್ರಾರ್ಥನೆಗೆ ಉತ್ತರ, ಯಾವುದೇ ಒಂದು ಮೇಲು ಉಂಟಾಗುವಾಗ ಡೋಂಟ್ ಟೇಕ್ ಕ್ರೆಡಿಟ್, ಇದು ನನ್ನ ಒಂದು ಜ್ಞಾನ, ನನ್ನ ಒಂದು ಬಲ, ನನ್ನ ಒಂದು ಭಕ್ತಿಯಿಂದ ಉಂಟಾಯಿತು ಎಂಬುದಾಗಿ ಯಾವ ಕಾರಣದಲ್ಲಿ ಕೂಡ ದಯಮಾಡಿ ನೀನು ತಕೊಳ್ಬೇಡ. ಏನ್ ಮಾಡ್ಬೇಕು? ನಮ್ಮ ಜೀವಿತದಲ್ಲಿ ಉಂಟ ಎಲ್ಲಾ ಮೇಲುಗಳಿಗೆ ಯೆಹೋವನೇ ಈ ಜಯಕ್ಕೆ ಕಾರಣ ಎಂಬುದಾಗಿ ಆತನಿಗೆ ಸ್ತುತಿಗಳನ್ನು ಕೊಡಬೇಕು. ಯಾಕಂದ್ರೆ ಯೆಹೋವ ನಿಸ್ಸಿ ಎಂಬುದು ಆತನ ಹೆಸರು. ಆತನು ಜಯವನ್ನ ಕೊಡುವಂತ ದೇವರು ಎಂಬುದಾಗಿ ಆತನಿಗೆ ಹೆಸರು. ಅದಾದ್ಮೇಲೆ ನಾವು ಇನ್ನು 14ನೇ ವಚನ ಬರುತ್ತೇವೆ. 14ನೇ ವಚನ ಒಂದು ಮಾತು ನೋಡ್ತೇವೆ. ಯೆಹೋವನ ಸಿಂಹಾಸನ ಆಣೆ, ಅಮಾಲೇಕರ ಮೇಲೆ ಯೆಹೋವನಿಗೆ ತಲಾಂತರಕ್ಕೂ ಯುದ್ಧವಿರುವುದು. ಈ ಅಮಾಲೇಕರ ಮೇಲೆ
ಯುದ್ಧ ಮುಗಿತದ ಇದು? ಇಲ್ಲಿನ ಒಂದು ವಾಕ್ಯ ಗಮನಿಸ್ತೇವೆ 13ನೇ ವಚನದಲ್ಲಿ. ಹೀಗಿರೋದ್ರಿಂದ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿ ಬಿಟ್ಟನು ಎಂಬ ಮಾತಾಡುದು. ಕೊಂದು ಬಿಟ್ಟನಂತಿಲ್ಲ, ದೇ ಆರ್ ನಾಟ್ ಕಿಲ್ಡ್, ಕೆಡವಿದ್ದಾನಷ್ಟೇ. ಇಂಗ್ಲಿಷ್ ನಲ್ಲಿ ಕೂಡ ಅದೇ ಮಾತಿದೆ. ನಾನು ಅದೇ ಯಾಕೆ ಕೊಂದ್ರಿ ಆ ಮಾತು ಸಾಯಿಸಿ ಬಿಟ್ಟರು ಎಂಬುದಾಗಿ ಯಾಕಿಲ್ಲ, ಕೊಂದು ಬಿಟ್ಟರು ಅಂತ ಯಾಕಿಲ್ಲ ಅಂತ ನಾನು ಯೋಚನೆ ಮಾಡಿದೆ. ಅವನೇನ್ ಮಾಡಿದನು ಇಲ್ಲಿ ಗಮನಿಸುವಂತ ಮಾತು, ಅವ್ರನ್ನ ಕೆಡವಿ ಬಿಟ್ರೆ ಮತ್ತೆ ಎದ್ದು ಬರ್ತಾರೆ ಅವರು. ನಮ್ಮ ಜೀವಿತದಲ್ಲಿ ಇವತ್ತು ನಾವು ಜಯ ಜೀವಿತವನ್ನು ಜೀವಿಸ್ತಾ ಇದ್ದೇವೆ, ಇವತ್ತು ನಾವು ಚೆನ್ನಾಗಿದ್ದೇವೆ, ಇವತ್ತು ಆತ್ಮಿಕವಾಗಿದ್ದೇವೆ, ಇವತ್ತು ಶೋಧನೆ ನನಗೆ ಗೆದ್ದಿದ್ದೀನಿ ಎಂಬುದಾಗಿ ಹೇಳ್ಕೊಳ್ಳೇನೆ ನಾಳೆ ನಾಡ್ದು ಮುಂದಿನ ವರ್ಷ ಆಚೆ ವರ್ಷ ಕೂಡ ಅದೇ ರೀತಿಯಾಗಿರುತ್ತೆ ಅಂತ ಗ್ಯಾರಂಟಿ ಖಂಡಿತವಾಗಿ ಕೂಡ ಇಲ್ಲ. ಡೋಂಟ್ ಗೆಟ್ ಯುವರ್ ಸೆಲ್ಫ್ ಮಿಸ್ಟೇಕನ್. ಇವತ್ತು ನಾನು ಚೆನ್ನಾಗಿದ್ದೇನೆ ಅಂತೇಳಿ ಇನ್ನೊಂದು ಮುಂದೆ ಕೂಡ ನಾನು ಅದೇ ರೀತಿ ಅಂತಲ್ಲ. ಮುಂದೆ ಕೂಡ ನನ್ನ ದೇವರ ವಾಕ್ಯ, ಮುಂದೆ ಕೂಡ ಅನ್ಯೋನ್ಯತೆ, ಮುಂದೆ ಕೂಡ ಪ್ರಾರ್ಥನೆ, ನಿನ್ನಲ್ಲಿ ಅನುದಿನದ ಶಕ್ತಿ ಇದ್ರೇನೆ ಮುಂದೆ ಕೂಡ. ಇವತ್ತು ಏನು ಕೆಲವು ಜನ ಏನ್ ಮಾಡ್ತಾರೆ ಅಂತಂದ್ರೆ, ನಾನು 20 ವರ್ಷದಿಂದ ಹಂಗ್ ಮಾಡಿದ್ದೆ ಸೇವೆ, 20 ವರ್ಷದಿಂದ 10 ವರ್ಷದಿಂದ ನಾನು ಅಂತ ಇದು ಮಾಡ್ತಿದ್ದೆ, ನಾನು ಹೋದ ವರ್ಷ ಎಷ್ಟು ಕಷ್ಟಪಟ್ಟೆ. ಈ ಬೇಳೆ ಎಲ್ಲ ಬೇಯೋದಿಲ್ಲ ಅವು. ಇವತ್ತಿನ ರಕ್ಷಣೆ ಇವತ್ತೇ, ನಾಳೆ ರಕ್ಷಣೆ ನಾಳೆ, ನಾಡ್ದ ರಕ್ಷಣೆ ನಾಳೆ, ಮುಂದಿನ ವರ್ಷದ ರಕ್ಷಣೆ ಮುಂದಿನ ವಾರ. ಯಾಕೆ ಅಂತ ಹೇಳ್ತಿದ್ದೆ ಅಂತಂದ್ರೆ, ನಮ್ಮ ಅನುದಿನ ಜೀವಿತದಲ್ಲಿ ನಾವು ಕರ್ತನೊಟ್ಟಿಗೆ ಸನ್ನಿಹಿತರಾಗಿರ್ಬೇಕು. ಪ್ರಾರ್ಥನೆ, ಅನ್ಯೋನ್ಯತೆ, ಆರಾಧನೆ, ಸಾಕ್ಷಿ ಜೀವಿತ ಮತ್ತು ವಾಕ್ಯದಲ್ಲಿ ಅನುದಿನವೂ ಕೂಡ ನಾವು ಬೆಳೆದಾಗ ಮಾತ್ರನೇ ನಾವು ಜಯವನ್ನು ಹೊಂದಿಕೊಂಡು ಆವತ್ತಿನ ಜಯವನ್ನ ಆವತ್ತು ನಾವು ಜಯಗಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ಇಸ್ರಾಯೇಲರ ಜೀವಿತದಲ್ಲೂ ಕೂಡ ನಾವು ಗಮನಿಸ್ತೇವೆ, ಇಲ್ಲಿ ಯೆಹೋಶುವನು ಅವರು ಕೆಡವು ಬಿಟ್ಟಿದ್ದಾನೆ, ಅಲ್ಲಿ ಯುದ್ಧ ಮುಗಿಲಿಲ್ಲ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಅರಣ್ಯಕಾಂಡ 14ನೇ ಅಧ್ಯಾಯ 45ನೇ ವಚನಕ್ಕೆ ಬಂದ್ರೆ, ಇಸ್ರಾಯೇಲರು ಮತ್ತೆ ಕಾದೇಶ್ ಬರ್ನಿಯಾದಲ್ಲಿ ಅವರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಮತ್ತು ನ್ಯಾಯಾಧಿಪತಿಗಳು 6ನೇ ಅಧ್ಯಾಯ 33ನೇ ವಚನಕ್ಕೆ ಬರುವಾಗ ಗಿದ್ಯೋನರು ಅಮಾಲೇಕರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಮತ್ತು 1ನೇ ಸಮುವೇಲನ ಗ್ರಂಥ 15ನೇ ಅಧ್ಯಾಯಕ್ಕೆ ಬರುವಾಗ ಸೌಲನು ಕೂಡ ಅಮಾಲೇಕರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಅದ್ರಲ್ಲಿ ಸೌಲನ್ ಏನ್ ಮಾಡ್ತಾನೆ ಗೊತ್ತಾ, ಅಲ್ಲಿ ಅಮಾಲೇಕರ ನಾಶ ಪಡಿಸ್ಲಿಕ್ಕೆ ಹೋಗಲ್ಲ, ಉಳಿಸ್ಕೊಳ್ತಾನೆ. ಸ್ವಲ್ಪ ದೇವರ ವಾಕ್ಯಕ್ಕೆ ಅವಿಧೇಯನಾಗ್ತಾನೆ, ಅದನ್ನ ಅವನ ರಾಜ್ಯವನ್ನ ಕಳ್ಕೊಂತಾನೆ. ಮತ್ತು 1ನೇ ಸಮುವೇಲನ ಗ್ರಂಥ 35ನೇ ಬರುವಾಗ ದಾವೀದನು ಅಮಾಲೇಕರನ್ನು ಸೋಲಿಸಿದನು ಎಂಬುದನ್ನು ನೋಡ್ತಾ ಇದ್ದೇವೆ. ಮತ್ತು 2ನೇ ಸಮುವೇಲನ ಗ್ರಂಥ 8ನೇ ಅಧ್ಯಾಯಕ್ಕೆ ಬರುವಾಗ ದಾವೀದನು ಅಮಾಲೇಕರನ್ನ ಆತನು ಅಣಚಿ ಇಟ್ಟಿದ್ದನು ಎಂಬುದನ್ನು ನೋಡ್ತಾ ಇದ್ದೇವೆ. ಅದನ್ನು ಎಜಿಕೇಯನು ಕೂಡ ಅಮಾಲೇಕರನ್ನ ಆತನು ಸೋಲಿಸಿದನು ಗೆದ್ದನು ಅಂದ್ರೆ ಅವರು ಸಂಪೂರ್ತಿಯಾಗಿ ನಾಶವಾದ್ರು ಅಂತ ಅರ್ಥ ಅಲ್ಲ. ಆವತ್ತು ಸೋಲ್ತಾರೆ, ಮತ್ತೆ ಬರ್ತಾರೆ. ಯಾವಾಗ ಬರ್ತಾರೆ? ದಯಮಾಡಿ ನಾವು ಮುಂದಕ್ಕೆ ಓದೋಣ. ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ, ದಯಮಾಡಿ ಓದ್ರಿ. 25ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 17 ಮತ್ತು 18ನೇ ವಚನ. ಧರ್ಮೋಪದೇಶ ಕಾಂಡ 25, 17 ಮತ್ತು 18. ನೀವು ಐಗುಪ್ತದಿಂದ ಬರುವಾಗ ದಾರಿಯಲ್ಲಿ ಅಮಾಲೇಕರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದವರಾಗಿ ನೀವು ದಣಿದು ಬಳಲಿ ಇದ್ದಾಗ ಸಾಕು, ನೀವು ದಣಿದು ಬಳಲಿ ಇದ್ದಾಗ ನಿಮ್ಮ ಮೇಲೆ ಯುದ್ಧಕ್ಕೆ ಬಂದ್ರು. ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಶರೀರ ಎನ್ನುವಂಥದ್ದು ಯಾವಾಗ ಬಲವಾಗಿ ತನ್ನ ಯುದ್ಧವನ್ನ ಪ್ರಾರಂಭ ಮಾಡುತ್ತೆ ಅಂತಂದ್ರೆ, ನಾವು ದಣಿದು ಬಳಲಿದಾಗ. ಯಾವಾಗ ದಣಿದು ಬಳಲಿದಾಗ? ದೇವರ ವಾಕ್ಯದ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ, ಅನ್ಯೋನ್ಯತೆ ವಿಷಯದಲ್ಲಿ, ಆರಾಧನೆ ವಿಷಯದಲ್ಲಿ, ಸಾಕ್ಷಿ ಜೀವಿತದ ವಿಷಯದಲ್ಲಿ ನಾವು ಕೇರ್ಲೆಸ್ ಆಗಿರ್ತೀವಿ. ಇವತ್ತೇನು ಹೋಗ್ತೇವೆ ಬಿಡು, ಹೋದ ವಾರ ಹೋಗಿದ್ದು ಸಾಕು ಬಿಡು, ಮೀಟಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿನಿ, ಇನ್ನೊಂದು 2 ವಾರ ರೆಸ್ಟ್ ಬೇಕು ಬಿಡು ಅಂತೇಳಿ ದಣಿದು ಆತ್ಮಿಕವಾಗಿ ಬಳಲಿ ದೇವರ ಅನ್ಯೋನ್ಯತೆಯನ್ನು ಅಲಗೆಳೆದು ಆರಾಧನೆ, ಪ್ರಾರ್ಥನೆ, ವಾಕ್ಯವನ್ನು ಅಲ್ಲಗೆಳೆದಾಗ ಅಮಾಲೇಕರು ಬರ್ತಾರೆ. ಅಂದ್ರೆ ಶರೀರ ಬರ್ತದೆ. ಇಸ್ರಾಯೇಲ್ ಮೇಲೆ ಈ ರೀತಿಯಾಗಿ ಪದೇ ಪದೇ ಅವ್ರು ಬರ್ತಾ ಇದ್ರು. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ 16ನೇ ವಚನದಲ್ಲಿ, ಯಾವಿನ ಸಿಂಹಾಸನದ ಆಣೆ ಅಮಾಲೇಕರ ಮೇಲೆ ಯೆಹೋವನಿಗೆ ತಲತಲಾಂತರಕ್ಕೂ ಯುದ್ಧ ಇರುವುದು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಶರೀರ ಇರುವವರೆಗೆ ಶರೀರವೆಂಬಂತ ಅಮಾಲೇಕ್ಯನು ನಮ್ಮ ಮೇಲೆ ಆದ್ರೂ ಯುದ್ಧ ಮಾಡುತ್ತಾನೆ. ಯಾವ ಯುದ್ಧ ಮಾಡ್ತಾನೆ ಅಂತಂದ್ರೆ, ನಾವು ಆತ್ಮಿಕವಾಗಿ ದಣಿದು ಬಳಲಿರುವ ಸಂದರ್ಭದಲ್ಲಿ ನಾವು ಯುದ್ಧ ಮಾಡ್ತೇವೆ. ಹಾಗಾದ್ರೆ ಏನ್ ಮಾಡ್ಬೇಕು? ದಯಮಾಡಿ ಯೆಶಾಯನ ಗ್ರಂಥ 40ನೇ ಅಧ್ಯಾಯ 30ರಿಂದ 32. ಯೆಶಾಯನ ಗ್ರಂಥ 40ನೇ ಅಧ್ಯಾಯ 30ರಿಂದ 32ನೇ ವಚನದವರೆಗೆ.
ಯುವಕರು ದಣಿದು ಬಳಲುವರು, ಹಾ ತರುಣರು ತೊರಗಿ ಮುಗ್ಗರಿಸುವರು. ಹಾ ಯೆಹೋವನನ್ನು ನಿರೀಕ್ಷಿಸುವವರು ಹಾ ಹೊಸ ಬಲವನ್ನು ಹೊಂದುವರು. ಹಾ ಸೊ ದಣಿದು ಬಳಲಿರುವಂತವ್ರು ಬಲ ಹೊಂದ್ಬೇಕಂತಂದ್ರೆ ಯೆಹೋವನನ್ನು ನಿರೀಕ್ಷಿಸುವಂತವರು ಅವರು ಹೊಸ ಬಲವನ್ನು ಹೊಂದುವರು. ಆಮೇಲೆ ಹೋದ್ರಿ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಓಡಿ ದಣಿಯರು ನಡೆದು ಬಳಲರು. ನೋಡ್ರಿ, ಯೆಹೋವನನ್ನೇ ನಿರೀಕ್ಷಿಸುವಂತವರು, ಯೆಹೋವನನ್ನೇ ಕಾಯುವಂತವರು, ಯೆಹೋವನ ಅನ್ಯೋನ್ಯತೆಯನ್ನ ಅಥವಾ ಆರಾಧನೆಯನ್ನ, ವಾಕ್ಯವನ್ನ, ಪ್ರಾರ್ಥನೆಯನ್ನ, ಸಭೆಯ ಆರಾಧನೆ ಅನ್ಯೋನ್ಯತೆಯನ್ನ ಕಾಯುವಂತವ್ರು ಏನ್ ಮಾಡ್ತಾರೆ? ಅವ್ರು ಹೊಸ ಬಲವನ್ನು ಹೊಂದವರು. ನಮ್ಮ ಅನುದಿನ ಜೀವಿತದಲ್ಲಿ ಹೊಸ ಬಲವನ್ನು ಹೊಂದಿಕೊಂಡಂತವರು ಅವರು ನಡೆದು ಬಳಲರು, ಓಡಿ ದಣಿಯರು. ನಾವು ದಣಿದ್ರೆ, ನಾವು ಸೋತೋದ್ರೆ, ನಾವು ವೀಕ್ ಆದ್ರೆ ಅಮಾಲೇಕರು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ. ಆದ್ರೆ ನಾವು ಬಲ ಹೊಂದಿ ನಡೆಯುವಾಗ ದಣಿಯದೇ ಇದ್ರೆ ಯಾರು ನಮ್ಮನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆಗ ಜಯ ಜೀವಿತವನ್ನು ಜೀವಿಸ್ತೇವೆ, ಕರ್ತನ ಮಹಿಮೆಗೋಸ್ಕರವಾಗಿ ಈ ಲೋಕದಲ್ಲಿ ಸಾಕ್ಷೀಕರಿಸುತ್ತೇವೆ. ಆತನ ಬರುವಂತ ಸಂದರ್ಭದಲ್ಲಿ ಬಲೆ ನಂಬಿಕಸ್ಥನಾಗಿರುವಂತ ಒಳ್ಳೆಯ ದಾಸನೇ ಎಂಬುದಾಗಿ ನಮ್ಮನ್ನು ಕರೀತಾನೆ. ನಮಗೆ ಬಹುಮಾನ ಸಿಗ್ತದೆ ಮತ್ತು ಆತ್ಮಿಕವಾಗಿರೋ ಜೀವಿತದಲ್ಲಿ ಒಂದು ಪರಿಪೂರ್ಣತೆ ನಾವು ಅನುಭವಿಸ್ತೇವೆ ಮತ್ತು ಅದರ ಮುಖಾಂತರ ಸಿಕ್ಕುವಂತ ಎಲ್ಲಾ ಆಶೀರ್ವಾದಗಳನ್ನ ನಾವು ಅನುಭವಿಸ್ತೇವೆ, ಹೊಂದಿಕೊಡುತ್ತೇವೆ ಈ ಲೋಕದಲ್ಲಿ ಮತ್ತು ಮುಂದಿನ ಲೋಕದಲ್ಲಿ. ಇಲ್ಲಿಗೆ ನಾನು ಪಾಠ ಮುಗಿತು. ಕ್ಲುಪ್ತವಾಗಿ ನಾವು ಗಮನಿಸುವಂತ ಮಾತು, ಇಸ್ರಾಯೇಲರ ಮೇಲೆ ಅಮಾಲೇಕರು ಯುದ್ಧಕ್ಕೆ ಬಂದರು. ಯಾವಾಗ ಬಂದರು? ಈ ಬಂಡೆಯ ಒಡೆಯಲ್ಪಟ್ಟು ಆ ನೀರನ್ನು ಕುಡಿದಂತ ಅನುಭವ, ರಕ್ಷಣೆ ಅನುಭವಕ್ಕೆ ಬಂದ ಮೇಲೆ ಅಮಾಲೇಕರು ಯುದ್ಧಕ್ಕೆ ಬರುವ ರೀತಿಯಲ್ಲಿ ನಮ್ಮ ರಕ್ಷಣೆ ಅನುಭವಕ್ಕೆ ಬಂದ ಮೇಲೆ ಕೂಡ ಶರೀರ ಎನ್ನುವಂಥದ್ದು ನಮ್ಮ ಮೇಲೆ ಅದು ಹೋರಾಡುವಂಥದ್ದಾಗಿದೆ. ಅಮಾಲೇಕರು ಅಂತಂದ್ರೆ ಅದು ಶಾರೀರಿಕ ಸಂಬಂಧಪಟ್ಟಂತವರು, ದೇವರನ್ನು ಅರಿಯದವರು, ದೇವರಿಗೆ ಎದರದೇ ಇರುವಂತವರು. ಅವರು ಬರುವಂತ ಸಂದರ್ಭದಲ್ಲಿ ಮೋಶೆ ಹೇಳ್ತಾನೆ, ಅವ್ರ ಮೇಲೆ ಯುದ್ಧ ಮಾಡ್ರಿ ಎಂಬುದಾಗಿ ಹೇಳ್ತಾನೆ. ಯಾವ ರೀತಿ ಯುದ್ಧ ಮಾಡ್ತಾನೆ? ಮೋಶೆ ತನ್ನ ಕೈಗಳ ಮೇಲೆ ಕೆತ್ತುಕೊಳ್ತಾನೆ. ಅವ್ರ ಕೆಳಗೆ ಬೀಳದ ರೀತಿಯಲ್ಲಿ, ಕೈಗಳು ಕೆಳಗೆ ಬೀಳದ ರೀತಿಯಲ್ಲಿ ಆಹಾರವನ ಮತ್ತೆ ಊರ್ ಎಂಬುವಂತವ್ರು ಸಪೋರ್ಟ್ ಆಗಿ ನಿಲ್ತಾರೆ. ಈ ಆಹಾರನ ಮತ್ತು ಊರ್ ಎನ್ನುವಂಥದ್ದಕ್ಕೆ ಸಾದೃಶ್ಯ ಏನಪ್ಪ ಅಂತಂದ್ರೆ ದೇವರಿಗೋಸ್ಕರವಾಗಿ ಮಾಡುವ ವಿಜ್ಞಾಪನೆಗಳು ಮತ್ತು ವಾಕ್ಯ, ಇವೆರಡು ಕೂಡ ನಮ್ಮ ಜೀವಿತದಲ್ಲಿರುವಾಗ ನಾವು ಬಲವನ್ನು ಹೊಂದುತ್ತೇವೆ. ಆ ಸಂದರ್ಭದಲ್ಲಿ ಯೆಹೋಶುವನು ಅಮಾಲೇಕರನ್ನು ಕೆಡವು ಬಿಟ್ಟಂತ ರೀತಿಯಲ್ಲೇ ಕೂಡ ನಾವು ನಮ್ಮ ಶರೀರವನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇದಕ್ಕೆ ಕಾರಣ ಯೆಹೋವ ನಿಸ್ಸಿ, ಆತನೇ ನಮಗೆ ಜಯ ಕೊಡುವಂತ ದೇವರಾಗಿದ್ದಾನೆ. ಈ ಯುದ್ಧ ಎನ್ನುವಂಥದ್ದು ನಮ್ಮ ಶರೀರದಲ್ಲಿ ಇರುವವರೆಗೆ ಅದು ನಡೀತಾ ಇರುತ್ತೆ. ನಾವು ಯಾವಾಗ ಬಲಹೀನರಾಗುತ್ತೇವೋ ಆಗ ಶರೀರ ನಮ್ಮ ಮೇಲೆ ಯುದ್ಧ ಮಾಡುವಂಥದ್ದಾಗಿದೆ. ಆದ್ರೆ ನಾವು ಯೆಹೋವನನ್ನೇ ನಿರೀಕ್ಷಿಸಿಕೊಳ್ಳುವಾಗ ನಾವು ಹೊಸ ಬಲವನ್ನು ಹೊಂದುತ್ತೇವೆ. ಆಗ ನಾವು ನಡೆದ್ರು ನಾವು ಬಳಲುವುದಿಲ್ಲ, ಓಡಿದ್ರು ಕೂಡ ನಾವು ಬಳಲುವುದಿಲ್ಲ. ನಾವು ಜಯ ಜೀವಿತವನ್ನು ಜೀವಿಸ್ಲಿಕ್ಕೆ ಆಗುತ್ತೆ. ದೇವ್ರು ನಮಗೆ ಸಹಾಯ ಮಾಡುತ್ತಾನೆ. ಅಂತ ಒಂದು ಜೀವಿತವನ್ನ ಜೀವಿಸ್ಲಿಕ್ಕೆ ಆಗುವಂತೆ ದೇವ್ರು ನಮಗೆ ಸಹಾಯ ಮಾಡಲಿ. ದೇವರ ವಾಕ್ಯ ಭಾಗವನ್ನು ಆಶ್ವಸಿಸಲಿ. ಆಮೇನ್.